ಭಕ್ತಂ ಕ್ರಿಯತೆ ಕರ್ಮ ಕಲ್ಪಪುರುಷದಲ್ಲಿ. ಯಾವುದೇ ಕರ್ಮವನ್ನು ಮಾಡು, ಅದು ಪರಿಣಾಮ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ನೀರಿಗೆ ಒಂದು ಕಸ ಒಗೆದರೂ ಕೂಡ ತಲೆಗಳಲ್ಲಿ ಹೇಗೆ ಹೇಳ್ತಾರೋ ಹಾಗೆ ನಾವು ಮಾಡಿದ ಯಾವುದೊಂದು ಕರ್ಮವೂ ಕೂಡ ನಮ್ಮ ಚಿತ್ತದಲ್ಲಿ ಸಂಸ್ಕಾರ ಕೊಡುತ್ತ ಕಾರಣದಿಂದ ಆ ಕರ್ಮದಲ್ಲಿ ಅದಕ್ಕೆ ಶುಭ ಅಶುಭ ಜೊತೆ ಜೊತೆಯಲ್ಲಿ ಬರುತ್ತದೆ. ಅದೆರಡನ್ನೂ ನೀವು ಸ್ವೀಕಾರ ಮಾಡಬೇಕಾಗುತ್ತದೆ. ಹಾಗಾಗಿ ಜೀವನ ಲೆಕ್ಕಾಚಾರ ಅಲ್ಲ, ಗಣಿತ. ಗಣಿತ ಬೇರೆ, ಲೆಕ್ಕಾಚಾರ ಬೇರೆ. ಇದೆಲ್ಲ ನೀವು ಲೆಕ್ಕಾಚಾರ ಹಾಕೊಂಡಿದ್ದೀರಿ. 6 ಗಂಟೆ ಶುರುವಾಗಿದೆ, 10 ಗಂಟೆ ಸರಿಯಾಗಿ 8 ಗಂಟೆ ಮುಗಿಯುತ್ತೆ. ಇನ್ನು ಹೆಚ್ಚು ಕಮ್ಮಿ ಆಗಿ 2 ನಿಮಿಷ ಜಾಸ್ತಿ ಆಗಿ ನಿಮ್ಮೊಂದು ಟೈಮ್ ಸೆಟ್ ಇರ್ತದಿಲ್ಲ, ಬ್ರ್ಯಾಂಡ್ ಮೈಂಡ್ ಇರ್ತದಿಲ್ಲ. ಆ ಬ್ರಾಡ್ ಮೈಂಡ್ ಆಗಬೇಕು, ಒಂದು ವಿಸ್ತಾರವಾಗಬೇಕು. ಅದು ವಿಸ್ತಾರ ಬೇಕಾದ್ರೆ ನಿಮ್ಮ ಚಿತ್ತಕ್ಕೆ ಸಂಸ್ಕಾರ ಬೇಕು. ಈಗ ಮಿಥಂ ಅಂತ ಹೇಳಿ ಆಗೋದಿಲ್ಲ. ಬದುಕಿನಲ್ಲಿ ಏನಂತ ಪ್ರಶ್ನೆ ಮಾಡುವುದಲ್ಲ, ಬದುಕಲ್ಲಿ ನಾನು ಏನಿದೆ ಪ್ರಶ್ನೆ ಮಾಡಬೇಕು. ಎಲ್ಲರೂ ಒಂದೇ ರೀತಿ ಅಲ್ಲ, ಎಲ್ಲರಿಗೂ ಸಮಸ್ಯೆ ಇದ್ದಿದೆ. ಅದು ಸಮಸ್ಯೆ ಮಾರ್ಗಗಳು ಬೇರೆ. ರಾಮಾಯಣ, ಭಾರತ, ಭಾಗವತಾದಿ ಕಥೆಗಳನ್ನು ನೋಡಿದ್ರೆ ಯಾರಿಗೂ ಸಮಸ್ಯೆ ಇಲ್ಲ ಅಂತ ಹೇಳುವಂಗೆ ಇಲ್ಲ. ಯಾವುದೇ ಋಷಿಗಳು ಚರಿತ್ರೆ ಇರ್ತಾರೆ ನೋಡಿ, ಸಮಸ್ಯೆ ಬಿಟ್ಟಿಲ್ಲ. ಅಹಲ್ಯ ಗೌತಮನ ಜೀವನ ನೋಡಿ, ಸಮಸ್ಯೆ ಬಿಟ್ಟಿಲ್ಲ. ವಸಿಷ್ಠಾರದಲ್ಲಿ ಬದುಕನ್ನು ನೋಡಿ, ವಿಶ್ವಾಮಿತ್ರ ಛಲದಲ್ಲಿ ಆ ಸಂಸಾರ ಬೀದಿ ಪಾಲು ಮಾಡೋದಲ್ಲ, ವಸಿಷ್ಠರು ಆತ್ಮಹತ್ಯೆ ಮಾಡ್ಕೊಳ್ಳಿ ಕಾರಣೀಭೂತವಾಯ್ತಲ್ಲ. ಯಾರು ಮಾಡಿದ್ರು? ಯಾರೇನು ಮಾಡುವರು? ಹಾಗೆ ಬ್ರಹ್ಮಜ್ಞಾನಿಗೆ ಆಗಲಿಲ್ಲ ವಸಿಷ್ಠರು. ಯಾಕೆ ಪರಿಸ್ಥಿತಿ ಬಂತು? ಅದು ಕರ್ಮದ ಸೂಕ್ಷ್ಮತನ. ಮೇಲು ನೋಟದ ಕರ್ಮ ಬೇರೆ, ಒಳನೋಟದ ಕರ್ಮದ ಸೂಕ್ಷ್ಮತನ ಬೇರೆ. ಕರ್ಮದ ಬಂಧನ ಕ್ರಿಯೆ ಅಲ್ಲ, ಮನಸ್ಸೇ ಕಾರಣೀಭೂತವಾಗಿರುತ್ತೆ. ಅದು ನಾವು ರಾಮಾಯಣ ಅಧ್ಯಯನ ಮಾಡೋದು ಗೊತ್ತಾಗ್ತದೆ. ರಾಮಾಯಣದಲ್ಲಿ ನಮ್ಮ ದೃಷ್ಟಿಯಲ್ಲಿ ರಾವಣ ರಾಕ್ಷಸ ತಾನೆ, ಹನುಮಂತ ದೇವರು. ಸೀತೆಯನ್ನು ಕಟ್ಕೊಂಡು ಹೋಗೋಣ ಯಾರು? ರಾವಣನು ಹನುಮಂತ. ಹನುಮಂತ ಅಲ್ವಲ್ಲ ರಾವಣ. ಹುಡ್ಕೊಂಡು ಹೋಗೋಣ ಯಾರು? ಹನುಮಂತ. ಹನುಮಂತ ಸೀತೆ ನೋಡಿದ್ದಾನೆ ಇವರಿಗೆ ಮೊದಲು? ನೋಡಲೇ ಇಲ್ಲ. ಹಾಗೆ ಗುರುತ ಹಿಡಿದಾಗೆ ಮುದ್ರೆಯನ್ನು ಕೊಟ್ಟಿದ್ದಾನೆ, ಆದ್ರೆ ಸೀತೆ ಗುರುತಿಲ್ಲ. ಸೀತೆ ಸಿಕ್ಕಿದ ನಂತರ ಮುದ್ರೆಯನ್ನು ಕೊಡಬೇಕು, ಸಿಗಬೇಕಾದ ಲಕ್ಷಣ ಬೇಕಲ್ಲ. ಆ ರಾಮಚಂದ್ರ ಶ್ರೀರಾಮಚಂದ್ರ ತನ್ನ ಹನುಮಂತ ಹತ್ತಿರ ಕರೆದು ಅವನ ಅಂಗ ಪ್ರತ್ಯಂಗಗಳ ಗುಪ್ತ ರಹಸ್ಯಗಳನ್ನು ಮಾಡ್ತಾನೆ. ಹುಡುಕಬೇಕಾದಲ್ಲಿ ಲಂಕೆಗೆ ಹೋಗಿದ್ದಾನೆ, ಎಲ್ಲರನ್ನು ಹುಡುಕಿದ್ದಾನೆ. ಆ ವಿಭೀಷಣರನ್ನು ಹುಡುಕಿದ್ದಾನೆ, ಕುಂಭಕರ್ಣರನ್ನು ಹುಡುಕಿದ್ದಾನೆ, ಶೂರ್ಪಣಖರನ್ನು ಹುಡುಕಿದ್ದಾನೆ, ಇಂದ್ರಿಯವನ್ನು ನೋಡಿ ಎಲ್ಲೂ ಸಿಗಲಿಲ್ಲ. ಕೊನೆಗೆ ರಾವಣನ ಅಂತಃಪುರಕ್ಕೆ ಬರ್ತಾನೆ. ಅಂತಃಪುರಕ್ಕೆ ಬಂದು ಹತ್ತಿರ ಹೋಗಿ ನೋಡ್ತಾನೆ. ಸೀತೆಗೂ ಮಂಡೋದರಿಗೂ ಪ್ರತಿವ್ರತ ತೇಜಸ್ಸಿನಲ್ಲಿ ಯಾವುದೇ ಭಿನ್ನತೆ ಇಲ್ಲ. ರಾವಣನ ತೇಜಸ್ಸಿನ ಅಹೋದರಿಲ್ಲ. ಒಂದು ವೇಳೆ ಪರಸತಿಯ ಅಪಹರಣ ಮಾಡುವ ಒಂದು ಕೆಲಸದಿಂದ ಇದ್ರೆ ನಾನು ರಾವಣನಿಗೆ ದಾಸನಾಗ್ತಿದ್ದೆ ಅಂತ ಸುಂದರ ಕಾಂಡದಲ್ಲಿ ಮಾರುತಿ ವಾಲ್ಮೀಕಿ ಮೊದಲು ಹೇಳಿಸ್ತಾರೆ. ಕಲೆಯಾಯ್ತು ರಾಘವಗೆ ಕಾಂತೈವಳಿಂದ ಕಂಡು ಸೀತೆಯವಳು ನಿರ್ಮಿಸ್ತಾನೆ. ರಾಮಾಯಣ ಕಲೆಯಾಯಿತು ಕಾಂತಿಗಳಿಂದ ದಣಿವರಿಗೆ ಮುಂದೆ ವ್ಯಕ್ತ. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ ಹನುಮಂತ. ಸ್ವಲ್ಪ ವಿಚಾರ ಮಾಡಿ, ಆತ್ಮಹತ್ಯೆ ಮಾಡೋದು ಸ್ವಲ್ಪ ವಿಚಾರ ಮಾಡಿ ಬದುಕಲಿಕ್ಕೆ ಅವಕಾಶ ಇರುತ್ತದೆ. ಒಂದು ಸೆಕೆಂಡ್ ಸಿಕ್ಕಿದ್ರೆ ಸಾಕು ವಿಚಾರ ಬದಲಾಗ್ತದೆ. ಹತ್ತು ನೋಡಿದ್ದಾನೆ. ರಾಮ ಹೇಳಿದ ಲಕ್ಷಣ ಇದೆಯೋ? ಪದುವರೆಗಳೆಲ್ಲ ಪಾದದಲ್ಲಿಂದೆ ವಿಧವತ್ವ ತೋರುತ್ತಿದೆ ತಲೆಯ ಹಿಂದೆ. ಮುತ್ಸ್ಯ ಲಾಂಛನ ನೋಡೆ ಬಲ ತೊಡೆಯೊಳ ಈಕೆಗಿಲ್ಲ. ಸರ್ವಥ ಅಚ್ಯುತನ ಸತಿಯಲ್ಲ. ಆ ಜಾನಕಿಯನ್ನ ಹತ್ತಿರ ಕಂಡು ಆ ಪವನ ಸುತ ಮುಖ್ಯ ಪ್ರಾಣ ಅಂಜನ ಹೇಳ್ತಾ ಇದೆಂದು ರಾಮನ ಸೀತೆ ಅಲ್ಲ. ಪದುವರೆಗಳೆಲ್ಲ ಪಾದದಲ್ಲಿ ಮುಂದೆ. ಆ ಪದ್ಮರೇಖೆಗಳು ಪಾದದಲ್ಲಿದೆಯೇ? ಇಲ್ಲವಲ್ಲ. ಮುತ್ಸ್ಯ ಲಾಂಛನ ನೋಡೆ ಬಲ ತೊಡೆಯೊಳ ಈಕೆಗಿಲ್ಲ. ಪರಸ್ತ್ರೀಯನ್ನ ಹೀಗೇ ನೀವು ಚಿಂತನೆ ಮಾಡಿದ ಅಪರಾಧ ಶಾಸ್ತ್ರ ಹೇಳುತ್ತದೆ, ದಾಸವಾಣಿ ಹೇಳುತ್ತದೆ. ಅದು ಹನುಮಂತ ಹತ್ತು ನೋಡ್ತಾ ಇದ್ದನಲ್ಲ. ಎಡಗಡೆ ಎದೆ ಕಾಗೆ ಕುಡಿದ ಸ್ತನವೇ ಕುಡಿದ ಕಲೆ ಇದೆ. ಇಷ್ಟು ನೋಡಿದ ಹನುಮಂತ ದೇವರಾದ. ಹೊತ್ತುಕೊಂಡು ಹೋದಂತ ರಾವಣ ರಾಕ್ಷಸ. ಅದು ನೋಡುವಂತ ಬಂಧನ ಅಲ್ಲ, ನೋಡುವ ಹಿಂದಿನ ಕ್ರಿಯೆ ಇದೆಯಲ್ಲ. ಅದನ್ನು ರಮಣ ಮಹರ್ಷಿಗಳು ಉಪದೇಶ ಹೇಳ್ತಾರೆ. ಕರ್ಮ ಕಿಂಪರಂ ಕರ್ಮ ತಜ್ಜಡ. ಕರ್ಮದಿಂದ ಬಂಧನ ಅಲ್ಲ,
ಹಿಂದುಗಳನ್ನು ಮನಸ್ಸು ಕಾರಣ. ಹಾಗೆ ಈ ಸಂಸಾರ ನೀನು ಇದ್ದೀಯಲ್ಲ, ಈ ಮನಸ್ಸಿನ ಜೊತೆಯಲ್ಲಿ ಸಂಸಾರ ಬಂಧನ ಆದ್ರಿಂದ ಈ ಮನಸ್ಸೇ ನಿನ್ನ ಬಂಧನಕ್ಕೆ ಕಾರಣೀಭೂತರಾದ್ರಿಂದ ಅದು ತಪ್ಪಿಸೋಳ್ಳಿಕ್ಕೆ ಇನ್ನೊಬ್ರು ಆಗೋದಿಲ್ಲ. ನೀನೇ ಪ್ರಯತ್ನ ಮಾಡಬೇಕಾದ್ರಿಂದ ಇದನ್ನು ಡಿವಿಯವರು ಮುಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಗ್ರಹಪತಿಯ ಚಿತ್ತುವನೆ ಜೋಯಿಷನು ಜಾತಕದಿ ವಿದಿತವಾಗಿರುವುದು ಅದರ ಗತಿ ಸೃಷ್ಟಿ ವಿಧಿಯು ಸಹಿಸಿದಲ್ಲದೆ ಅವ ಬಗೆ ಬಂದಡಂ ಸಹನ ವಜ್ರದ ಕವಚ ಮುಂಕುತಿಮ್ಮ. ನಿನ್ನ ಕರ್ಮದ ಮೂಟೆ ನೀನು ಹೊರು ಅಣ್ಣ ಬಾ ತಮ್ಮ ಬಾ ಎಂದರಚುವುದೇಕೋ ತನ್ನ ಹೆಣವನೇ ತಾಮೊತ್ತು ನಡೆದನ ಗುರು ಯೇಸು. ನೋಡಿ ವರ್ಣನೆ ಮಾಡ್ತಾರೆ. ನಮ್ಮ ನಮ್ಮ ಕರ್ಮವನ್ನ ನಾವೇ ಅನುಭವಿಸಬೇಕು. ಯಾರೆಲ್ಲ ಇದ್ದಾರೆ ತಿಳ್ಕೊಂಡಿದ್ದೇವೆ, ಯಾರು ಇಲ್ಲ. ರಾಮಾಯಣವನ್ನು ನೋಡಿ ಗೊತ್ತಾಗ್ತದೆ. ರಾಮಚಂದ್ರನ ಬದುಕನ್ನೊಮ್ಮೆ ನಾವು ಅವಲೋಕನ ಮಾಡಬೇಕು. ನಾವೆಲ್ಲ ದೇವರನ್ನು ಪೂಜನೆ ಮಾಡುವ ರಾಮ ಅವನ ಜೀವನ ನೋಡಿ ಗೊತ್ತಾಗ್ತದೆ. ಬಾಲ್ಯದಲ್ಲಿ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಆಟ ಆಡ್ತಾ ಇದ್ದಾರೆ. ಆ ಆಟ ಆಡೋ ಸಂತೋಷವಿರುವಾಗಲೇ ವಿಶ್ವಾಮಿತ್ರನ ಕರ್ಮಗಳಿಗೆ ಬಂದಿದ್ದಾರೆ. ಆಟ ತಪ್ಪುವುದೆಂಬ ದುಃಖವೇ ಅಥವಾ ವಿಶ್ವಾಮಿತ್ರ ಜೊತೆ ಸತ್ಸಂಗ ಆಯ್ತೆಂಬ ಸಂತೋಷವೇ ರಾಮನಿಗೆ. ಅದನ್ನು ಮೀರಿದ ರಾಮಚಂದ್ರ ತಾಟಕ್ಕೆ ಸಂಹಾರ ಮಾಡಿ ಅಹಲ್ಯ ಉದ್ಧಾರಗೈದು ಶಿವ ಧನಸ್ಸನ್ನು ಮುರಿದು ಸೀತೆಯನ್ನು ವಿವಾಹ ಮಾಡಿಕೊಂಡು ಇನ್ನೇನು ಅಯೋಧ್ಯೆ ಪ್ರವೇಶ ಮಾಡಬೇಕೆಂಬ ಕಡುಬಲಿಯ ಭಾಗ್ಯವ ಇದು ನಿಂತಲ್ಲ ರಣರಂಗಕ್ಕೆ ಈ ಧನಸ್ಸನ್ನು ಮುರಿ ಎಂಬುದಾಗಿ ವೈಷ್ಣವ ಧನಸ್ಸನ್ನು ನಿಂತಾನಲ್ಲದೆ ಸೀತೆಯನ್ನು ಗೆದ್ದನೆಂಬ ಸಂತೋಷವೇ ಕಡುಬಲಿಯಾದ ಭಾರತವನ್ನು ಎದುರಿಸಬೇಕಾದ ದುಃಖವೇ ಪ್ರಸಂಗವೇ ಎದುರಿಸಿದ್ದಾನೆ ರಾಮಚಂದ್ರ. ಅನೇಕ ವರ್ಷ ಪರ್ಯಂತರವಾಗಿ ಅಯೋಧ್ಯೆ ಇದ್ದಂತಹ ಕಾಲದಲ್ಲಿ ದಶರಥ ನಿರ್ಣಯ ಮಾಡಿದ ರಾಮನಿಗೆ ಪಟ್ಟ ಕಟ್ಟಬೇಕೆಂಬುದಾಗಿ. ಮಂಥನಿ ಮೂಲಕ ವಿಧಿ ನಿರ್ಣಯ ಮಾಡಿದ ನಮ್ಮ ಪಂಚಜ ವರ್ಷಾಣಿ ಗಂಧಕಾರಣ್ಯ ಭಾಷಿತ ಚಿರಾಧೀನ ಜಟಾಧಾರಿ ರಾಮೋ ಭವತು ತಾಪಸ. ದಶರಥನ ನಿರ್ಣಯ ರಾಮನಿಗೆ ಪಟ್ಟ ಕಟ್ಟಬೇಕು, ವಿಧಿ ನಿರ್ಣಯ ರಾಮ ಕಾಡಿಕೊಳ್ಳಬೇಕು. ಪಟ್ಟ ಕಟ್ಟುತ್ತಾರೆಂಬ ಸಂತೋಷವೇ ಅರಣ್ಯಕ್ಕೆ ಹೋಗಬೇಕಾದ ದುಃಖವೇ ನಿಲ್ಲಿದ್ದಾನೆ ರಾಮಚಂದ್ರ. ಸಕಲ ಅಯೋಗ್ಯ ಪ್ರಜೆಗಳೆಲ್ಲ ತೊಡಗಿದ್ದಾರೆ. ಸೀತೆಗೆ ಕಾಡಿಗೆ ಹೋಗಬೇಕು ಅಂತ ಮಂತ್ರ ಹೇಳಿಲ್ಲ, ಕೈಕಿ ಹೇಳಿಲ್ಲ. ರಾಮ ಬಹುದು ತಾಪಸ, ಸೀತೆ ಬಹುದು ತಾಪಸ ಅಂತ ಹೇಳಿಲ್ಲ. ರಾಮನ ತಾಪಸ ಯಾರು ಹೋಗಬೇಕು ಲಕ್ಷ್ಮಣ ಹೇಳಿಲ್ಲ, ಜೊತೆಯಲ್ಲಿ ಸೀತೆ ಬಂದಿದ್ದಾರೆ. ಅಯೋಗ್ಯ ಪ್ರಜೆಗಳೆಲ್ಲರೂ ಬಿಟ್ಟರು. ಸೀತೆ ನನ್ನ ಜೊತೆ ಇದ್ದಾಳೆಂಬ ಸಂತೋಷ ನಿಂತಾಗಲೇ ಜಿಂಕೆ ನೆಪದಿಂದ ಸೀತೆಯನ್ನು ಕಳ್ಕೊಂಡಲ್ಲ. ಸೀತೆ ಜೊತೆಯಲ್ಲಿದ್ದ ಸಂತೋಷವೇ ಜಿಂಕೆ ಮೂಲಕ ಸೀತೆಯನ್ನು ಕಳ್ಕೊಂಡ ದುಃಖವೇ. ಅದನ್ನು ಮೀರಿದ್ದಾನೆ ರಾಮ. 77 ಕೋಟಿ ಕವಿನಾಯಕನ ಕೂಡಿಕೊಂಡು ಲಂಕೆ ಹೋಗಿ ಆ ಭೀಕರಾಮನ ಕೊಂದು ಸೀತೆಯನ್ನು ಎದುರನ್ನು ನಿಲ್ಲಿಸಲು ಹೇಳ್ತಾನೆ. ದೈವ ಸಂಪಾದಿತ ದೋಷ ಮಾನುಷೇಣವೇ ಆಗಿಲ್ಲ. ನನ್ನ ಪ್ರಾರಬ್ಧ ಕರ್ಮವನ್ನು ಪುರುಷ ಪ್ರಯತ್ನ ತೆರೆದಿದ್ದೇನೆ ಎಂತೆಂಬುದಾಗಿ ಸೀತೆಯನ್ನು ಅಗ್ನಿ ಪರೀಕ್ಷೆ ಕೊಡುತ್ತಾನೆ. ಯಾವ ಸೀತೆಗಾಗಿ ರಾಮ ಇಷ್ಟೊಂದು ಕಷ್ಟಪಟ್ಟಿದ್ದನು. ಮರಗಳಲ್ಲಿ ಸೀತೆಯನ್ನು ಕಂಡು ಜಗತ್ತಿನ ನಡೆಯನ್ನು ಕಂಡು ಸೀತೆಯನ್ನು ಕಣ್ಣೀರು ಸುರಿಸಿದ ರಾಮ ರಾವಣನ ಗೆದ್ದ ಸಂತೋಷವೇ ಸೀತೆಯನ್ನು ಪರೀಕ್ಷೆ ಮಾಡಿಸಬೇಕಾದ ದುಃಖವೇ. ಅದನ್ನು ಮೀರಿದ ರಾಮಚಂದ್ರ ಸೀತೆ ಜಗಗೂಡಿಕೊಂಡು ಅಯೋಧ್ಯೆಗೆ ಬಂದಿದ್ದಾನೆ. ಸೀತಾ ಗರ್ಭವತಿಯಾಗಿದ್ದಾನೆ. ಅಯೋಧ್ಯೆಯ ವಂಶವೃಕ್ಷ ಪಲ್ಲವಿಸ್ತಾದೆ. ಗರ್ಭ ಸುಧಾಮುದಿಯಲ್ಲಿ ಸೀತೆ ವರ್ಣದ ಗರ್ಭದಲ್ಲಿ ಆನಂದ ಪಡ್ತಾ ಇದ್ದಾನೆ. ಅಗಸನ ಹೆಣ್ಣಿನ ಆ ಬಿಟ್ಟ ಹೆಣ್ಣನ್ನು ಸ್ವೀಕಾರ ಮಾಡಲು ನಾನು ರಾಮಚಂದ್ರನಲ್ಲ, ಅಪವಾದ ಅಪರಾಧ ಅಲ್ಲ. ಸೀತೆ ಗರ್ಭಿಣಿಯಾದ ಸಂತೋಷವೇ ತುಂಬು ಗರ್ಭಿಣಿಯಾದ ಜಾನಕಿಯಿಂದ ಪರಿತ್ಯಾಗ ಮಾಡಬೇಕಾದ ದುಃಖವೇ. ಸುಖ ದುಃಖ ಸಮಯಕೃತ್ವ ಲಾಭ ನಾಡುವುದೇ ಭಗವದ್ಗೀತೆ ಹೇಳ್ತಾನೆ. ಅದನ್ನು ಮೀರಿದ ರಾಮ ಯಜ್ಞದ ಕೊನೆಯ ದಿವಸ ಬಾಲಕರು ರಾಮಾಯಣ ಹಾಡುತ್ತಾ ಬರ್ತಾ ಇದ್ದಾರೆ. ಹಾಡುತ್ತಿರುವುದು ರಾಮಾಯಣ.
ನಿಂತಿದೆ. ಮಕ್ಕಳಿಗೆ ಗೊತ್ತಿಲ್ಲ. ರಾಮನಿಗೆ ಲವಕುಶ ತನ್ನ ಮಕ್ಕಳಿಗೂ ಗೊತ್ತಿಲ್ಲ. ಮೊದಲು ಸೀತೆ ಪ್ರವೇಶ ಮಾಡಿದ್ದಲ್ಲ, ಲವಕುಶ ಪ್ರವೇಶ ಮಾಡ್ತಾರೆ, ಆಮೇಲೆ ವಾಲ್ಮೀಕಿ ಮಹರ್ಷಿ ಪ್ರವೇಶ ಮಾಡ್ತಾರೆ. ರಾಮ ಇವರು ನಿನ್ನ ಮಕ್ಕಳು, ವೈದೇಹಿ ಮಕ್ಕಳು, ಇವು ನಿನ್ನ ಮಕ್ಕಳು ಅಂತ ಹೇಳಿದಾಗ ಆ ಎರಡೂ ಮಕ್ಕಳ ತೊಡೆ ಮೇಲೆ ಕುಳ್ಳಿಸಿಕೊಂಡು ಒಪ್ಪಿಗೆ ಕೊಟ್ಟಿದ್ದಾನೆ. ಯಾವ ಕರಗಳಿಂದ ಸೀತೆಯನ್ನು ಒಪ್ಪಿಕೊಂಡಿದ್ದನೋ ಲಕ್ಷ್ಮೀ ವಲ್ಲಭ, ಅದೇ ಕರಗಳ ಮಕ್ಕಳನ್ನು ಒಪ್ಪಿಕೊಂಡು ಆನಂದ ಕೊಡುತ್ತಿರುವ ಕ್ಷಣದಲ್ಲಿ ಸೀತೆ ಎದುರು ಬಂದಾಗ ಪ್ರತಿಜ್ಞೆ ಮಾಡುತ್ತಾಳೆ, ಭೂ ಪ್ರವೇಶ ಮಾಡಿದ್ದಾಳೆ. ಎರಡು ಮಕ್ಕಳನ್ನು ಪಡೆದ ಸಂತೋಷವೇ, ಮಕ್ಕಳ ಕೊಟ್ಟ ತಾಯಿ ಜಾನಕಿ ಭೂಗರ್ಭ ಪ್ರವೇಶ ಮಾಡಿದ ದುಃಖ. ಅದೊಂದು ಮೇಲಿದ್ದಾನೆ ಮಾಮ. ಕೊನೆಯ ಕಾಲ ಕಾಲಪುರುಷನೇ ರಾಮನ ಬಳಿ ಬಂದಿದ್ದಾನೆ. ಆ ಕ್ಷಣದಲ್ಲಿ ದೂರ್ವಾಸ ಬಂದಾಗ ಮೊದಲ ನಿರ್ಣಯ ಆಗಿತ್ತು, ಯಾರನ್ನೂ ಒಳಕೊಡಬಾರದು, ಬಿಟ್ಟರೆ ಅವರಿಗೆ ದೇಹಾಂತ ಶಿಕ್ಷೆ ಕೊಡಬೇಕು, ಮರಣದಂಡನೆ. ಕಾವಲಿಗೆ ಇದ್ದವ ಯಾರು? ಲಕ್ಷ್ಮಣ. ದುರ್ವಾಸರು ಶಾಪ ಕೊಡುತ್ತಾರೆ ಎಂಬುದಾಗಿ ಹೆದರಿಕೆಯಿಂದಲ್ಲ, ಕುಲದ ಗೌರವಕ್ಕಾಗಿ, ಉಳಿದಕ್ಕಾಗಿ ದುರ್ವಾಸನ ಬಿಟ್ಟಿದ್ದಾನೆ. ಕಾಲಪುರುಷ ಬಂದ ಸಂತೋಷವೇ, ಮಾತು ತಪ್ಪಿದ ಲಕ್ಷ್ಮಣನ ಕಳ್ಕೊಳ್ಳಬೇಕಾದ ದುಃಖ. ನೋವು ನಲಿಗಳಿಂದ ಕೂಡಿದ ಜೀವನವ ಕಂಡಾಯಿತು, ಮತ್ತಿನ್ನೇನು ನೀತಿ ನಂಬೆ ದೈವತ್ವಗೇರಿಸಿದನ್ನ. ಹಾಗಾದ್ರೆ ರಾಮನಿಗೆ ದೈವತ್ವ ಬಂದಿದ್ದು ಎಲ್ಲಿಂದ? ಅವನ ನೀತಿಯಿಂದ. ಹಾಗಾದ್ರೆ ರಾಮನ ಜೀವನ ಅಂದರೆ ಸುಖ ಇದೆಯಾ? ಇಲ್ವಲ್ಲ. ನಾವು ಸುಖಕ್ಕಾಗಿ ರಾಮನಿಗೆ ಬೇಡ್ತಾ ಇದ್ದೇವಲ್ಲ. ಜೀವನ ಸುಖಕ್ಕಾಗಿ ಜೀವನ ಅಲ್ಲ, ಪ್ರಾರಬ್ಧಕ್ಕಾಗಿ ಜೀವನ. ಈ ಪ್ರಾರಬ್ಧವನ್ನ ದೇವರು ಹೇಳ್ತಾರೆ, ಹೋರಾಡು ಬೀವನ್ನ ಒಬ್ಬಂಟಿಯಾದೊಡಂ, ಹೋರಾಡು ಬೀವನ್ನ ಒಬ್ಬಂಟಿಯಾದೊಡಂ, ಧೀರ ಪಥವನೆಗೆದಕು ಸಕಲ ಸಮಯದೊಳ್, ದೂರದಲ್ಲಿ ಗೊಣಗುತ್ತ ಬಾಳೆಗಾಳಿಗೇನು ಬೆಲೆ, ಹೋರಿ ಸತ್ವ ಮೆರೆಸು ಮಂಕುತಿಮ್ಮ. ದ್ರಾಕ್ಷಿ ರಸವೇನಲ್ಲ ಜೀವನದ ತುಲಾಗ್ಗವಂ. ಜೀವನ ದ್ರಾಕ್ಷಿ ರಸ ಅಲ್ಲ. ಇಕ್ಷುದಂಡವಲ್ ಕಷ್ಟ ಭೋಜನಕ್ಕೆ ದಕ್ಷತೆಯಿಂದ ಅಡಿ ಇಡುವಂಗೆ ಒಂದೆರಡು ಬುದುಕುರಸ, ಮಿಕ್ಕವರು ಮಾಕ್ಷಿಕರು ಮಂಕುತಿಮ್ಮ. ಜೀವನ ರಾಕ್ಷಸ ಅಲ್ಲ. ಇಕ್ಷುದಂಡವರು ಕ್ಷುಲ್ಕರು. ಕಬ್ಬಿನ ಹಾಲನ್ನು ಕುಡಿಬೇಕಂತಾದ್ರೆ ಒಂದೇ ಗಾಣಕ್ಕೆ ಕೊಡಬೇಕು, ಇಲ್ಲ ನಿನ್ನ ಹಲ್ಲಿನಲ್ಲಿ ತಾಕತ್ತಿದ್ರೆ ಸಿಕ್ಕೆ ಸೊಲಿ ಜಗತ್ತಿನ್ಬೇಕು. ಆಗ್ತದ ದಕ್ಷತೆಯಿಂದ ಅಡಿಯುವವನಿಗೆ. ದಕ್ಷತೆಯಿಂದ ಅಂತಂದ್ರೆ ಎಚ್ಚರಿಕೆಯಿಂದ. ಹಾಗಿದ್ದಾಗ ಮಾತ್ರ ಜೀವನ ತಿರುಳು ರಸ ಸ್ವಲ್ಪ ಸಿಗುತ್ತೆ. ಇದನ್ನು ರಾಮಾಯಣ ಮಹಾಭಾರತಕ್ಕೆ ಬಂದು ಗೊತ್ತಾಗ್ತದೆ. ಹಸ್ತಿನಾವತಿಯಲ್ಲಿ 18 ದಿನ ಯುದ್ಧ ಮುಗಿದಿದೆ. ಧರ್ಮರಾಜನ ಪಕ್ಕದಲ್ಲಿ ದ್ರೌಪದಿ ದೇವಿ ಕೂತಿದ್ದಾಳೆ. ಕೃಷ್ಣ ಮಥುರೆ ದ್ವಾರಕ್ಕೆ ಹೊರಟಿದ್ದಾನೆ. ಸಿಂಹವನ್ನು ಕೆಳಗಿಳಿದು ಪಂಚ ಕೃಷ್ಣನ ಪಾದಕ್ಕೆ ಶರಣಾಗಿ, ಕೃಷ್ಣ ನಾನೊಂದು ಮಾತು ಕೇಳಿದೆ, ಕೇಳಿ. ಹಸ್ತಿನಾವತಿ ಜೂಗೆ ನೆಪದಿಂದ ಎಲ್ಲವನ್ನೂ ನಾವು ಕಳ್ಕೊಂಡಿದ್ವಿ. ಕಾಡು 12 ಮಕ್ಕಳು ವಾಸ ಮಾಡಿದ್ವಿ. ಎಷ್ಟೊಂದು ಸತ್ತು ಪುರುಷರು ನಮ್ಮ ಜೊತೆ ಇದ್ದರು. 5 ಜನ ಪಾಂಡವರನ್ನ ಸಂಪರ್ಕ ಮಾಡಿದ ನಾವು 5 ಮಕ್ಕಳನ್ನ ಕಳೆದಿದ್ದಲ್ಲ. ಕವಿ ಘಟೋತ್ಕಚ ಯುದ್ಧ, ವೀರ ಅಭಿಮನ್ಯು ಯುದ್ಧ. ಈ 18 ದಿವಸ ಯುದ್ಧದ ನಂತರ ಕೃಷ್ಣ ಅಮ್ಮ ಅಂತ ಕರೀಲಿಕ್ಕೆ ಒಂದೇ ಒಂದು ಕರುಳು ಕೂಡಿ ಇರುವ ಹಸ್ತಿನಾವತಿಯಲ್ಲಿ. ಇದು ಕಳ್ಕೊಂಡು ನನಗೆ ಸಿಂಹಾಸನ ಬೇಕಿತ್ತೇ ಅಂತ ಕೇಳಿದಾಗ, ಪಾಂಚಾಲಿ ನಿನ್ನ ಹೊಟ್ಟೆ ಹುಟ್ಟಿಗೆ ಮಾತ್ರ ನಿನ್ನ ಮಕ್ಕಳು ಅಲ್ಲ, ಹಸ್ತಿನಾವತಿ ಪ್ರಜೆಗಳೆಲ್ಲರೂ ನಿನ್ನ ಮಕ್ಕಳು. ತಾಯ್ತನ ನಿನ್ನ ಗರ್ಭದಿಂದ ಬಂದಿದ್ದಲ್ಲ, ತಾಯ್ತನ ನಿನ್ನ ಹೃದಯದಿಂದ ಬಂದಿದ್ದು. ಆ ಹೃದಯ ವಿಸ್ತಾರ ಮಾಡಿದ್ದು. ವಿಸ್ತಾರದಿಂಬಾಳು ವೈಶಾಲ್ಯದಿಂಬಾಳು, ಮೂಲ ಒಡಕ ಸೇರದಿರು ಭಾಸ್ಕರ ರುದ್ರವೇ ಜೀವನೋನ್ನತಿ. ವಿಸ್ತಾರ ಮಾಡಬೇಕು. ನಾವು ವಿಕಾರವಾಗಿ ಬಾಳ್ತಾ ಇದ್ದೇವೆ, ವಿಸ್ತಾರ ಬಾಳೋದೇ ಇಲ್ಲ. ನಮ್ದೆಲ್ಲ ಖಂಡ ಬುದ್ಧಿ ಆಗಿದೆ, ತೈಲ ಬುದ್ಧಿ ಆಗಲಿಲ್ಲ. ಖಂಡ ಬುದ್ಧಿ ಬೇರೆ, ತೈಲ ಬುದ್ಧಿ ಬೇರೆ. ಖಂಡ ಬುದ್ಧಿ ಅಂತಂದ್ರೆ ಒಂದು ಲೋಟ ನೀರಿನಲ್ಲಿ ಒಂದು ಕಲ್ಲು ಹಾಕಿ ಮುಳುಗುತ್ತದೆ. ಅದೇ ಲೋಟಕ್ಕೆ ಒಂದು ಬಿಂದು ತೈಲ ಹಾಕಿದಾಗ ಇಡೀ ಲೋಟವನ್ನು ತುಂಬಿಕೊಳ್ಳುತ್ತದೆ.
ಹಾಗೆ ನೀನು ವಿಸ್ತಾರದಿಂದ ಬದುಕಿದಾಗ ಹಸನು ಹಗುರದ ಬಾಳು ಮಂಕುತ್ತಿರುವ ಅದು ನಿನ್ನ ಜೀವನ ಹಸನಾಗಿದೆ, ಹಗುರಾಗಿದೆ. ಅದು ಇಲ್ಲದೆ ಇದ್ರೆ ಈ ಪ್ರಪಂಚದಲ್ಲಿ ವ್ಯಾಸವಾಣಿಯಲ್ಲಿ ದಾಸವಾಣಿಯಲ್ಲಿ ಮೊದಲನೇ ಹೇಳ್ತಾರೆ, ಭಾಗವತನ ವರ್ಣನೆ ಮಾಡುತ್ತಾರೆ. 5 ವರ್ಷ ಬಾಲಕ ಧ್ರುವ ತಂದೆ ತೊಡೆಯೇರಬೇಕೆಂಬುದಾಗಿ ಬರುತ್ತಾರೆ. ಸುರುಚಿ ನಿನ್ನ ತಂದೆ ತೊಡೆಯೇರಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ತಪಸ್ಸು ಮಾಡಿ ನನ್ನ ಹೊಟ್ಟೆಗೆ ಹುಟ್ಟಿಬಾ. ಹೊಟ್ಟೆಯಲ್ಲಿ ತಪಸ್ಸು ಅಂತಲ್ಲ, ತಪಸ್ಸು ಮಾಡಿ ನನ್ನ ಹೊಟ್ಟೆಗೆ ಹುಟ್ಟಿಬಾ. 5 ವರ್ಷ ಬಾಲಕ ಧ್ರುವ ತಾಯಿ ಮಾಡಿದ ಅವಮಾನದ ಬಂದು ಕಾಲಿ ಹೊರಟು ನಿಂತಿನಲ್ಲ, ಈ ತಾಯಿ ರಕ್ಷಣೆ ಮಾಡಿದರೆ ಇಲ್ಲವಲ್ಲ. ಉತ್ತರ ಸಂಜಾತ ಅಭಿಮನ್ಯು ರಣದೊಳಗೆ ಅಭಿಮನ್ಯು ಭವಾನಿ ಕಡಿಮೆ ಇದ್ದೇನೆ. ಆ ಸಶಂಕ ಚಕ್ರಿಯಾಗಿ ವಸುದೇವನಿಗೆ ದರ್ಶನ ಕೊಟ್ಟು ಆ ಕಂಸನ ಬಂಧನ ತಾನು ಬಿಡುಗಡೆಯಾದ. ಆ ದೇವರಿಗೆ ಜನ್ಮ ಕೊಟ್ಟಂತ ದೇವಕಿಗೆ ಕೃಷ್ಣ ಎಷ್ಟು ವರ್ಷ, ಎಷ್ಟು ಅಷ್ಟಮ ವರ್ಷ ಬೆಳೆಯುವವರೆಗೆ ಸೆರೆವಾಸ ತಪ್ಪಲಿಲ್ಲ. ಹಾಗಾಗಿ ಕೃಷ್ಣ ಕಂಸನ ಕೊಂದ ನಂತರ ಮೊಟ್ಟ ಮೊದಲು ಬಿಡುಗಡೆ ಮಾಡಿದ ಯಾರನ್ನ? ವಸುದೇವ ದೇವಕಿನಲ್ಲ, ತನ್ನ ಅಜ್ಜನನ್ನ. ದೇವರಿಗೆ ಜನ್ಮ ಕೊಟ್ಟಂತಹ ದೇವಕಿಗೆ ವಸುದೇವ ಗರ್ಭದ ದುಃಖದ ಸೆರೆಮನೆ ವಾಸ ತಪ್ಪಿಲ್ಲ ಅಂತಾದ್ರೆ ಶಿಶುಪಾಲ ಅಂತ ಹಳೆದಂತ ನಮ್ಮ ಸುಖಂತಿಯೇ ಸುಖಕ್ಕಾಗಿ ಸಂಸಾರವಿಲ್ಲ. ಅದೇ ಕೃಷ್ಣ ಬೆಳೆದು ನಿಂತಿದ್ದಾನೆ. ಹಸ್ತಿನಾವತಿ ಬಂದಿದ್ದಾಗ ಸಂಧಾನಕ್ಕಾಗಿ ದುಶ್ಯಾಸನ, ಕೌರವ, ಕರ್ಣಾದಿ ಮನನೆ ಮಾಡಿರು ಕೃಷ್ಣನ ಬಂಧಿಸಬೇಕೆಂಬುದಾಗಿ. ಯಾವ ವೇದಗಳು ಕೃಷ್ಣನ ಭಗವಂತನ ಬಂಧಿಸಲಿಕ್ಕೆ ಆಗೋದಿಲ್ಲೋ ಅಂತವನ್ನು ಬಂಧಿಸಬೇಕು ಎಂಬುದಾಗಿ ಹೊರಟು ನಿಂತಾಗ ಅಲ್ಲಿ ತನ್ನ ವಿಶ್ವರೂಪ ತೋರಿಸ್ತಾನೆ. ಕಣ್ಣಿದ್ದಂತ ಭೀಷ್ಮ ದ್ರೋಣಾದಿಗಳು ದುಶ್ಯಾಸನರು ಕಣ್ಣು ಕುರುಡೆ ಆಗೋದು, ಕುರುಡನಾದ ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿ ಕೊಡ್ತಾರೆ. ನೋಡು ನನ್ನ ರೂಪ ಎಂಬುದಾಗಿ ಕಣ್ಣಿಲ್ಲದ ಧೃತರಾಷ್ಟ್ರನಿಗೆ ಜ್ಞಾನದ ಗುಣದ ಕಣ್ಣನ್ನು ಕೊಟ್ಟ ಕೃಷ್ಣ ಪರಮಾತ್ಮನ ಮಗ ಜಾಂಬವತಿಗೆ ಹುಟ್ಟಿದಂತಹ ಸಾಂಬ ಉನ್ಮತ್ತನಾಗಿ ಕುಂಡರ ಗುಂಪೊಂದು ಸಪ್ತ ಋಷಿಗಳು ಕುಂತು ಚಿಂತನೆ ಮಾಡುತ್ತಿರುವಾಗ ದುರ್ವಾಸರಾದ ಅತಿ ಕೋಪಿಷ್ಠರಾದ ದುರ್ವಾಸರ ಲಂಗೋಟಿ ಎಳೆದು ಇಡೀ ಯಾದವ ಕುಲದ ನಾಶಕ್ಕೆ ಕಾರಣೀಭೂತನಾದ ಮೇಲೆ ಧೃತರಾಷ್ಟ್ರನಿಗೆ ಕಣ್ಣು ಕೊಟ್ಟಂತ ಕೃಷ್ಣ ಪರಮಾತ್ಮ ತನ್ನ ಮಗನಿಗೆ ಸಾಂಗನಿಗೆ ಜ್ಞಾನದ ಕಣ್ಣನ್ನು ಕೊಡಬಹುದಿತ್ತಲ್ಲ. ಕೊಟ್ಟನೆ ಅಶ್ವತ್ಥಾಮ ಬ್ರಹ್ಮಶೀರ್ಷಾಸ್ತ್ರದಿಂದ ಉತ್ತರ ಗರ್ಭವನ್ನು ನಾಶ ಮಾಡಿದಾಗ ಕೃಷ್ಣ ಪ್ರತಿಜ್ಞೆ ಕೈಗ, ನಾನೇನಾದ್ರೂ ಬ್ರಹ್ಮಚರ್ಯ ಪಾಲಿಸಿದ್ದೆ ಹೋದಾದರೆ ಈ ಶಿಶು ಬದುಕಲಿ ಎಂಬುದಾಗಿ ಮೊಟ್ಟ ಮೊದಲು ಜೀವನದ ಕೃಷ್ಣನ ಪ್ರತಿಜ್ಞೆ ಆ ಹಸ್ತಿನಾವತಿಯ ಕೊನೆಯ ಘಟ್ಟದ ಉತ್ತರ ಗರ್ಭ ರಕ್ಷಣೆ ಮಾಡಿದ್ದಾರೆ. ಸತ್ತು ಹೋದ ಉತ್ತರ ಗರ್ಭವನ್ನು ಪುನಃ ಬದುಕಿಸಿದ ಕೃಷ್ಣ ಪರಮಾತ್ಮನ ಯಾದವಂಶ ಕಣ್ಣಾರ ನಾಶವಾಗುವಾಗ ಎಲ್ಲರನ್ನು ದೂರವಾಗಿ ಏಕಾಂತದಲ್ಲಿ ಶ್ರೀಕಾಂತ ಕೂತುಕೊಂಡಲ್ಲ.
ತೊಡೆ ಮೇಲೆ ರಾಮಚಂದ್ರ ಮಲಗಿರುವಾಗ ಸೀತೆ ಎಡಬದಿಯ ಎದೆಯನ್ನು ಕುಟುಕುತ್ತಾನೆ. ಆ ಕುಟುಕಿದಾಗ ರಕ್ತದ ಬಿಂದು ರಾಮನ ಕೆನ್ನೆ ಮೇಲೆ ಬೀಳುತ್ತದೆ. ಕೋಪಗೊಂಡಂತ ಶ್ರೀರಾಮ ಹಿಂದುಳು ಕವಿಯನ್ನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಆ ಕಾಕಾಸುರಡಿ ಜಗತ್ತನ್ನ ಸುತ್ತೊಡಿತು, ಯಾರಿಗೂ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ. ಆ ರಾಮನಿಗೆ ಕೊನೆಗೆ ಶರಣಾಗುವಾಗ ಆ ಕಾಕಾಸುರನ ಒಂದು ಕಣ್ಣನ್ನು ಬಲಿ ತೆಗೆದುಕೊಳ್ತಾನೆ. ಹುಲ್ಲು ಕಡ್ಡಿಯನ್ನೇ ಬ್ರಹ್ಮಾಸ್ತ್ರ ಮಾಡಿದ ರಾಮಚಂದ್ರನಿಗೆ ರಾವಣನ ಕೊಲ್ಲಿಕ್ಕೆ ಕಷ್ಟ ಇತ್ತೆ. ರಾವಣಿಗೂ ರಾವಣದ ತಪ್ಪಿಲ್ಲ. ಅದು ರಾಮ ದೇವರು ಅಂತ ಹೇಳ್ತೇವಲ್ಲ, ದೇವರು ಅಂತ ಹೇಳಿದಾಗ ದೇವರಿಗೆ ಕಷ್ಟ ಉಂಟು. ನಾವು ರಾಮಾಯಣ ಅಧ್ಯಯನ ಮಾಡಿ ಗೊತ್ತಾಗ್ತದೆ. ವಾಲ್ಮೀಕಿ ಮಹರ್ಷಿ ಪ್ರಶ್ನೆ ಮಾಡ್ತಾರೆ, ಕೋ ಅಸ್ಮಿನ್ ಸಾಂಪ್ರದಾಯ ಲೋಕೆ ಗುಣವಾನ್ ಕಷ್ಟ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢವ್ರತ ಚಾರಿತ್ರ್ಯೇಣ ಚಕೋಹಿತ್ಯ ಸರ್ವ ಬ್ರಿಟಿಷಕೋ ಹಿತೇವತ ವಿದ್ವಾನ್ ಸಮತ್ಯಸ್ಯ ಕಷ್ಟೈಕ ಪ್ರಿಯದರ್ಶನ ಅಟ್ಟಾಂಜಿತ ಪ್ರೋಧ ದ್ಯುತಿಮಾನ್ ಕೋನಸೂಲಿಕ ತಸ್ಯ ದಿಗ್ಗಜ ದೇವಾಚ್ಯ ಜಾತ ಋಷಸ್ಯ ಸಂಗತಿ. ಇಷ್ಟೊಂದು ಗುಣಗಳು 16 ಗುಣಗಳನ್ನು ಪ್ರಶ್ನೆ ಮಾಡ್ತಾರೆ. ವಾಲ್ಮೀಕಿ ಮಹರ್ಷಿ ಬೇಕಾದ್ದು ದೇವಲ್ಲ, ಗುಣವಂತ ನಾಮ. ಆ ಗುಣಗಳು ಸಮಷ್ಟಿಯನ್ನು ದೇವರನ್ನು ತಿಳ್ಕೊಳ್ತಾರೆ. ಅದನ್ನು ಬಿಟ್ಟು ರಾಮಾಯಣದಲ್ಲಿ ಹೇಳ್ತಾನೆ, ಕೊನೆಗೆ ಸೀತೆ ನದಿ ಪ್ರವೇಶ ಮಾಡುವಾಗ ಬ್ರಹ್ಮದೇವರನ್ನು ಹೇಳುವಾಗ ಹೇಳ್ತಾನೆ, ನೀನು ದೇವರು, ತುಮಿ ದೇವರೇ ರಾಮ ಆತ್ಮನ ಮಾನುಷವನ್ನೇ ರಾಮನ ದಶರಥಾತ್ಮನೆ ಎಲ್ಲೂ ದೈವತ್ವ ಪ್ರಕಟ ಮಾಡಲೇ ಇಲ್ಲ. ಹಾಗಾದ್ರೆ ರಾಮ ದುಃಖ ಬಂತಲ್ಲ, ನಾವು ದೇವರನ್ನು ಪೂಜೆ ಮಾಡ್ತಾ ಇದ್ದೇವಲ್ಲ. ಈ ಜಿಜ್ಞಾಸೆಗೆ ಸತ್ಯದ ಶೋಧನೆ ಅವಕಾಶ ಇದೆ. ಹಾಗಾದ್ರೆ ದೇವರೊಂದು ದೇವರನ್ನು ನಮಗೆ ಎಷ್ಟಿದೆ ಅಂತಂದ್ರೆ 1001 ದೇವರಿದ್ದಾರೆ. ಅದು ಉಪನಿಷತ್ತು ಹೇಳಿದೆ, ಏಕೋ ದೇವ ಸರ್ವಭೂತೇಶ ಕೂಡ ಕಾರ್ಯಾಧ್ಯಕ್ಷ ಸಾಕ್ಷಿಕೇತ ಕೇವಲ ನಿರ್ಗುಣಶ್ಚ. ಅದಕ್ಕೆ ದೇವ ಒಂದೇ ಅಂತ ಹೇಳ್ತಾರೆ. ದಾಸರೇ, ನೀವು 1001 ಹೇಳ್ತಾ ಇದ್ದೀರಲ್ಲ, ಈ ಶಬ್ದ ಶ ನೋಡುದಲ್ಲ, ಈ ಶಬ್ದದ ಭಾವಾರ್ಥ ನೋಡಿ. ಸಾವು ಇರದ ಒಂದು, ಸಾವಿರದೊಂದಲ್ಲ, ಸಾವು ಇರದ ಒಂದು ಯಾವುದು? ಅದು ಚೇತನ. ಹಾಗಾಗಿ ಅಧ್ಯಾತ್ಮ ಹುಡುಕುವುದಲ್ಲ, ಅಧ್ಯಾತ್ಮ ತಿಳ್ಕೊಳ್ಬೇಕಾದ್ರೆ ಆಗ್ಬೇಕಾದ್ದೇನು? ನಿನ್ನ ಮನಸ್ಸು ತಿಳಿಯಾಗಬೇಕಾದ್ರೆ ನಿಮಗೆ ಸಂಸ್ಕಾರ ಬೇಕು. ಹಾಗಾಗಿ ರಾಮಾಯಣ, ಮಹಾಭಾರತ, ಭಾಗವತ ಇದ್ಯಾವುದು ಅಧ್ಯಾತ್ಮ ಅಲ್ಲ, ಅಧ್ಯಾತ್ಮದ ಮಾರ್ಗದರ್ಶನ ಗ್ರಂಥ. ಅಧ್ಯಾತ್ಮ ಯಾವುದು ಮಾಡುವುದಲ್ಲ, ಅದು ನಿಮ್ಮ ಸ್ವರೂಪ. ನಾವು ನೋಡಿದ್ದೇವೆ, ಹೊರಗಿನ ಸ್ವರೂಪ ಮಾತ್ರ ನೋಡಿದ್ದೇವೆ, ಒಳಗಿನ ನಮ್ಗೆ ಗೊತ್ತೇ ಇಲ್ಲ. ಹಾಗಾದ್ರೆ ಅಧ್ಯಾತ್ಮ ಅಂತಂದ್ರೆ ನಿನ್ನ ಅನುಭವಕ್ಕೆ ಬಂದಾಗ ಮಾತ್ರ ನೀನು ಒಪ್ಪಿಕೋ. ಪ್ರತಿಯೊಬ್ಬರಿಗೂ ಅಧ್ಯಾತ್ಮದ ಅನುಭವ ಹಾಗೆ ಆಗ್ತದೆ, ಆಗ ನಮಗೆ ಸೊತ್ತಿದೆ. ಯಾಕೆ ನಾವು ಹೈಟೆಕ್ ಶಿಕ್ಷಣ ಪಡೆದಿದ್ದೇವೆ, ಹಾರ್ಡ್ ಟಚ್ ಶಿಕ್ಷಣ ಇಲ್ಲ, ಭಾವನಾತ್ಮಕ ಬದುಕಿಲ್ಲ. ಆ ಭಾವನೆಯಲ್ಲಿ ರಮಣ ಮಹರ್ಷಿ ಹೇಳ್ತಾರೆ, ಹೃದಯ ಯಾವ ದೇಹದಲ್ಲಿ ಪ್ರಾಣ ಮತ್ತು ಮನಸ್ಸು ಎಲ್ಲಿ ಉತ್ಪನ್ನ ಆಗ್ತದೋ ಅಲ್ಲಿ ಯಾವ್ದಾದ್ರು ಒಂದು ಕಡೆ ನೀನು ಮನಸ್ಸು ಕೊಡು, ನಿನಗದೇ ಪ್ರಾಣಾಯಾಮ ಆಗ್ತದೆ, ಅಲ್ಲಿ ಭಗವಂತನ ದರ್ಶನ ಆಗುತ್ತದೆ. ಆಗ್ತದೆ ಅಂತಲ್ಲ, ಆಗುತ್ತದೆ. ನಾವು ನೋಡ್ತೇವ ದೃಷ್ಟಾಂತ ನಿಮಗೆ ಅವನು ದಾರಿ ಮೇಲೆ ಹೋಗ್ತಾ ಇದ್ದೇವೆ, ನಮ್ಮ ಚಪ್ಪಲಿ ಹೋಗೋದ್ರೆ ಕಾಲು ಹಾಕೊಂಡು ಹೋಗ್ತಾ ಇದ್ದೇವೆ. ಚಪ್ಪಲಿ ಅಂಗಡಿ ನೋಡ್ತಾನೆ, ನಮ್ಮಲ್ಲಿ ಬನ್ನಿ ನನ್ನಂಗಡಿ ಬನ್ನಿ ಅಂತ ಕರೀತಾನೆ. ತಲೆ ಕೂಡ ಹರಕೊಂಡಿದ್ದೇವೆ ಈವರೆಗಿದೆ, ಅವಾಗ ಹೇರ್ ಕಟಿಂಗ್ ನೋಡ್ತಾನೆ. ಸ್ವಾಮಿ ಇಲ್ಲಿ ಬಂದು ನಿಮ್ಗೆ ಯಾವ ಸ್ಟೈಲ್ ಬೇಕು, ಹೊಸ ಸ್ಟೈಲ್ ಬಂದಿದೆ, ಅವ್ನು ಕರೀತಾನೆ ಹೇರ್ ಕಟಿಂಗ್. ನಾವು ಕೆಂಪು ಹೋಗ್ತಾ ಇದ್ರಿ, ಮೂಗಿಯೆಲ್ಲ ಕತ್ತಲೆ ಮಾಡ್ಕೊಂಡಿದ್ರಿ, ಒಂದೆರಡು ಮಾತ್ರ ಕಾಣ್ತಾ ಇದೆ, ಡಾಕ್ಟರ್ ಬಗ್ಗೆ ನಿಮ್ಗೆ ಕೊರೋನಾ ಆಗಿದೆಯೋ ಬನ್ನಿ ನಮ್ಗೆ ಔಷಧಿ ಇದೆ. ಇಷ್ಟೆಲ್ಲಾದ್ರೂ ನೀನಾದ್ರೂ ನಿಮ್ಮ ಕಡೆ ನೋಡ್ತೋ, ಯಾವ ಹೋಟ್ಲು ತೆರೆದಿದೆ, ಬೆಳಿಗ್ಗೆ ಮನೇಲಿ ಚಹಾ ಕುಡಿದಿದ್ದೆ ನೋಡಿ ಚೆನ್ನಾಗಿಲ್ಲ, ಇಲ್ಲೇನಾದ್ರು ಸ್ವಲ್ಪ ರುಚಿ ಕಾಣ್ತದೆ ಎಂಬುದಾಗಿ ನೀವು ಯಾವುದೋ ಚಹಾ ಅಂಗಡಿ ನೋಡ್ತೀವಿ. ಎಲ್ಲರೂ ನಿಮ್ಮ ಕಡೆ ನೋಡಿದರೆ ನೀವು ಮಾತ್ರ ನೀವು ಹೊರಗಡೆ ನೋಡ್ತಾ ಇದ್ದೀರಲ್ಲ. ಹಾಗಾಗಿ ಜ್ಞಾನ ಹೇಳ್ತಾರೆ, ಅಧ್ಯಾತ್ಮ ತಿಳಿಸುವ ಮಾತು
ಸುಖ ದುಃಖ ಸಮೇತತ್ವ ಲಾಭಾಲಾಭೋಗೆ ಸುಖ ದುಃಖ ಎರಡು ಭಗವಂತನ ಪ್ರಸಾದ. ನಾವು ಸ್ವೀಕಾರ ಮಾಡಬೇಕು. ನಾವು ಸುಖ ಬಂದ್ರೆ ಮಾತ್ರ ನಮ್ಮದು ನಮ್ದು ಅಂತ ಹೇಳ್ತೇವೆ, ದುಃಖ ಬಂದ್ರೆ ದೇವರು ಕೊಟ್ಟಿದ್ದು. ಎರಡು ಭಗವಂತನ ಸುಖಕ್ಕೆ ಕಾರಣ ಯಾರು, ದುಃಖಕ್ಕೆ ಕಾರಣ ಯಾರು? ಸುಖಕ್ಕೆ ಕಾರಣ ಅಲ್ಲ, ದುಃಖಕ್ಕೂ ಭಗವಂತ ಕಾರಣ ಅಲ್ಲ, ಸುಖ ದುಃಖಕ್ಕೆ ನೀನು ಕಾರಣ. ಆ ಕಾರಣ ಯಾವುದು? ನಿನ್ನ ದೇಹ ಅಲ್ಲ, ನಿನ್ನ ಮನಸ್ಸು. ನಾವೆಲ್ಲವನ್ನು ನೋಡ್ತೇವೆ, ನಮ್ಮ ಮನಸ್ಸನ್ನು ನೋಡಿದ್ರೆ ನಮ್ಗೆ ಆಗೋದು. ಯಾವಾಗ ನೀನು ನಿನ್ನ ಮನಸ್ಸನ್ನ ತಿಳ್ಕೊಳ್ತೀಯೋ ಹಾಗಾದ್ರೆ ಈ ಸಂಸಾರ ನಿನ್ನ ಕಷ್ಟ ಬಂದಾಗ ಸುಖ ದುಃಖ ಗೊತ್ತಾಗ ಯಾಕೆ ದೇಹಕ್ಕಲ್ಲ, ಮನಸ್ಸಿಗೆ. ನೀವು ಇಷ್ಟು ದಿನ ಕೂತಿದ್ದೀರಿ ಹರಿಕತೆಗೆ, ಕಾನೂನು ಬಗ್ಗೆ ಯೋಚನೆ ಇಲ್ಲ, ಸರಿಯಾಗಿ 8 ಗಂಟೆ ಆಗಿದೆ, ಒಳಗಿನ ವೇದನೆ ಎದ್ದು ಬರ್ತದೆ. ಹಾಗಾದ್ರೆ ನೋವು ಇತ್ತು, ಮೊದಲಿತ್ತಲ್ಲ, ಇತ್ತು. ನಿಮ್ಮ ಮನಸ್ಸಿಗೆ ನೀವು ಸಂಸ್ಕಾರ ಕೊಟ್ಟಿದ್ದಿ, ನಾನು ಹರಿಕತೆಗೆ ಹೋಗಬೇಕು, 6 ಗಂಟೆಯಿಂದ 8 ಗಂಟೆಗೆ ಹರಿಕತೆ ಇದೆ, ಹರಿಕತೆ ಮುಂದೆ ಔಷಧಿ ಎತ್ಕೊಳ್ಬೇಕು, ಕೆವರದೇ ಇದ್ರೆ ನನಗೆ ದುಃಖ ಆಗ್ತದೆ, ಅಲ್ಲಿ ಮನಸ್ಸಿಗೆ ನೀನು ಸೂಚನೆ ಕೊಟ್ಟಿದ್ದಿ. ಹಾಗಾಗಿ ನೀನು ಮನಸ್ಸಿಗೆ ಸೂಚನೆ ಕೊಟ್ಟ ಕಾರಣದಿಂದ ನಿನ್ನ ಮನಸ್ಸು ಒಪ್ಪಿಕೊಂಡಿದೆ, ಅದನ್ನು ಸಂಸಾರ ಹೇಳ್ಕೊಂಡಿದ್ದಿ. ಸಂಸಾರ ಹೊರಗಲ್ಲ, ನಿನ್ನೊಳಗೆ ಇದೆ. ಆ ಒಳಗಿದ್ದ ಮನಸ್ಸು ಸಂಸಾರದಲ್ಲಿ ನೀನು ವಿಸ್ತಾರದಿಂದ ಬಾಳಿದಾಗ ಬಂಧನವೇ ಇಲ್ಲ. ರಾಮಾಯಣ ಮಹಾಭಾರತ ಮಾತ್ರ ಅಲ್ಲ, ಸಂತರ ಜೀವನ ತೆಗೆದು ನೋಡಿ. ದೇವಿಯವರು ಶ್ರೀಮಂತನ ಅನುಭವಿಸಲಿಕ್ಕೆ ಆಗ್ತಿತ್ತು, ಆದರೂ ಬಡತನ ತಪಸ್ಸು ತಿಳ್ಕೊಂಡಿತ್ತು. ಎಷ್ಟು ಬಡತನ ಬಂದಿತ್ತು ಅಂತ ಕೇಳಿದ್ರೆ, ಮನೆಗೆ ಯಾರಾದ್ರೂ ಬಂದು ಸರ್ ವಿಶೇಷವಿಲ್ಲ, ಅವ್ರ ಮನೆಗೆ ಬರ್ತೇನೆ ಅಂತ ಹೇಳಿದ್ರೆ ಅವ್ರು ಏಕೋತ್ರ ಮಾತಾಡೋದು, ನೀ ನನ್ನ ಮನೆ ಬರಬೇಡಪ್ಪ, ನಿನ್ನ ಅಳತೆ ಪ್ರಕಾರ ನನ್ನ ಮನೆ ಮಿಕ್ಕಿಲ್ಲ, ಎತ್ತರ ತಗ್ಗ ಇದೆ, ನನ್ನ ಮನೆ ಏನೂ ಇಲ್ಲ ಅಂತ ಹೇಳಿಲ್ಲ, ನೀನು ಬರಬೇಡ, ನಿನ್ನನ್ನು ಆದರಾಪ್ತಿ ಮಾಡಿ ಯೋಗ್ಯತೆ ನನಗಿಲ್ಲ ಅಂತ ಹೇಳಲಿಲ್ಲ. ಅಷ್ಟು ಬಡತನ ಇತ್ತು. ಆದರೆ ಬಡತನಕ್ಕೆ ಯಾರನ್ನೂ ಬೇಡಲಿಲ್ಲ, ಅದನ್ನು ತಪಸ್ಸು ತಿಳ್ಕೊಂಡಿದ್ರು. ಹಾಗೆ ನೀವು ಜೀವನ ತಪಸ್ಸು ತಿಳ್ಕೊಂಡಾಗ ಜೀವನ ದುಃಖ ಆಗೋದೇ ಇಲ್ಲ. ಒಂದು ಸಾರಿ ಒಂದು ಕತ್ತೆ ಮರಿ ಒಂದು ಹೊಂಡಕ್ಕೆ ಬಿದ್ದಿರೋದು. ಅಮ್ಮ, ನಾನು ಹೊಂಡಕ್ಕೆ ಬಿದ್ದಿದ್ದೇನೆ, ಜನರೆಲ್ಲ ನನ್ನ ಮೇಲೆ ಕಲ್ಲು ಹಾಕ್ತಾ ಇದ್ದಾರೆ, ನಾನು ರಕ್ಷಣೆ ಮಾಡು. ಅವ್ರು ಕಲ್ಲು ಹಾಕ್ತಾ ನೀನು ಮೈ ಮೇಲೆ ಅಲ್ಲ, ನೀನು ಎದ್ದು ಬರಲಿಕ್ಕೆ ಅವ್ರು ಹಾಕ್ತಾ ಉಪಕಾರ ಹಾಕಿದ ಕಲ್ಲನ್ನ ಮೆಟ್ಟು ಕಲ್ಲಾಗಿ ಮೇಲಕ್ಕೆ ಬಾ. ಹಾಗೆ ದೇವರು ಕೊಟ್ಟ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನಲ್ಲ, ಅವ್ನು ಕೊಟ್ಟಿದ್ದು ಯಾಕೆ? ನಿನ್ನ ಪರಾಕ್ರಮವನ್ನು ಮರಲಿಕ್ಕೆ. ಸಂಪತ್ತುಗಳು ಯಾತಕ್ಕೆ? ದಾನ ಮಾಡಲಿಕ್ಕೆ. ಕಷ್ಟಗಳು ಯಾತಕ್ಕೆ? ತಪಸ್ಸು ಮಾಡಲಿಕ್ಕೆ. ರೋಗಗಳು ಯಾತಕ್ಕೆ? ಆತ್ಮಚಿಂತನೆಗೆ. ಹಾಗಾಗಿ ನಾವು ಈ ದುಃಖಕ್ಕೆ ಭಗವಂತ ಕಾರಣ ಖಂಡಿತವಾಗೂ ಅಲ್ಲ. ಒಮ್ಮೆ ಒಂದು ವ್ಯಕ್ತಿ ಸತ್ತು ಹೋದ. ಹೇಗೆ ಸತ್ತ ಅಂತಂದ್ರೆ ಹಾವು ಕಚ್ಚಿ ಸತ್ತ. ಅವನ ಮಿತ್ರನು ಹಾವನ್ನು ಹಿಡ್ಕೊಂಡಿದ್ದಾನೆ. ನನ್ನ ಮಿತ್ರ ನೀನು ಕಚ್ಚಿ ಕೊಂದಿದ್ದೆ, ನಾನಿನ್ನು ಕೊಡ್ತೇನೆ. ಅವಾಗ ಹಾವು ಮಾತಾಡಿದಂತೆ, ನಾನು ಕಾರಣ ಅಲ್ಲ, ಇದಕ್ಕೆ ಮೃತ್ಯು ದೇವತೆ, ಅದು ಪ್ರೇರಣೆ ಮಾಡಿ ನಾನು ಅವನಿಗೆ ಕಚ್ಚಿದೆ. ಮೃತ್ಯು ದೇವತೆ ಹಿಡ್ಕೊಂಡ. ಅವಾಗ ಮೃತ್ಯು ದೇವತೆ ಹೇಳಿದ, ಇದಕ್ಕೆ ನಾನು ಕಾರಣ ಅಲ್ಲ, ಕಾಲವೇ ಕಾರಣ. ಕಾಲಕ್ಕೂ ಹಿಡ್ಕೊಂಡ. ನೋಡಪ್ಪ, ನನ್ನ ಮಿತ್ರ ಕೊಂದಿದ್ದು ನೀನು ಶಿಕ್ಷೆ ಕೊಡಿದೆ. ನಾನು ಕಾರಣ ಅಲ್ಲಪ್ಪ, ಕರ್ಮ ಕಾರಣ. ಕರ್ಮದೇವತೆ ಹಿಡ್ಕೊಂಡ. ಕರ್ಮದೇವತೆ ಹಿಡಿದು ನಾನು ಕಾರಣ ಅಲ್ಲ, ಅವನೇ ಕಾರಣ. ಯಾರು ಸತ್ತೋಗಿದ್ದಾರೋ ಅವನೇ ಕಾರಣ. ಅವನು ಹಿಡ್ಕೊಂಡಾಗ ನಾನು ಕಾರಣ ಅಲ್ಲ, ನನ್ನ ಮನಸ್ಸೇ ಕಾರಣ. ಉತ್ತರೇ ಆತ್ಮನಾತ್ಮಾನ ಆತ್ಮನ ಅವಸಾದೆ. ನಿನ್ನ ಉನ್ನತಿಗೆ ನೀನೇ ಕಾರಣ. ಆದ್ದರಿಂದ ಏನೇ ಪುರಾಣ ಓದಿ, ಎಷ್ಟೇ ಓದಿ, ಯಾಕೆ ಅಂತ ಕೇಳಿದ್ರೆ ಅವೆಲ್ಲವೂ ನಮ್ಮ ಜೀವನಕ್ಕೆ ಮಾರ್ಗದರ್ಶನ. ನೀವು ಉಡುಪಿಯಿಂದ ಬರುವಾಗ ಕಾರ್ಕಳ ಇಂತಿಷ್ಟು ಕಿಲೋಮೀಟರ್ ಅಂತಿದೆ. ನೀವು ಕಿಲೋಮೀಟರ್ ಕಲ್ಲನ್ನು ಹಿಡಿದು ಕುತ್ಕೊಳ್ಳಿ, ಕಾರ್ಕಳ ಬರ್ತದೆಯಾ? ಹಾಗೆ ಕಾರ್ಕಳದ ಉದ್ದೇಶ, ಆ ಕಿಲೋಮೀಟರ್ ಕಲ್ಲೇನು ಮುಂದೆ ಕಾರ್ಕಳ ಉಂಟು ಬರೀ ಭರವಸೆ ಕೊಡುತ್ತದೆ. ಆ ಭರವಸೆ ನೀನು ಹೊರಟಾಗ ನೀನು ಕಾರ್ಕಳವನ್ನು ತಲುಪಿದಿ. ಹಾಗೆ ರಾಮಾಯಣ ಭಾರತ ಭಾಗವತಾದಿಗಳು ನಿನಗೆ ಮುಂದೆ ಅಧ್ಯಾತ್ಮದ ಆನಂದ ಇದೆ,
ಅದು ನಿನ್ನೊಳಗೆ ತಿಳಿಸಿ ಕೊಡಲಿಕ್ಕಾಗಿ ಇರುವಂಥದ್ದು ಹೊತ್ತು ಕೇವಲ ಬೋಧನೆ ಕಥೆ ಅಲ್ಲ, ಸುಮ್ಮನೆ ಲೆಕ್ಕಾಚಾರ ಅಲ್ಲ. ವ್ಯಾಸರಿಗೆ ಉದ್ಯೋಗ ಇದೆ ಎಂಬುದಾಗಿ ಬರುವುದಲ್ಲ, ಇವತ್ತು ವಾಲ್ಮೀಕಿ ಮಹರ್ಷಿಗಳು ಜನರಂಜನೆಗಾಗಿ ಬರುವುದಲ್ಲ. ಮೃತ್ಯ ಅವತಾರ ಮುಕ್ತ ಶಿಕ್ಷಣ, ಜೀವನದ ಎಲ್ಲ ಸುಖ ಇದ್ದು ಕೂಡ ಡಿವಿ ಹೇಳ್ತಾರೆ, ಕಾರ್ಯಗಳು ಆಗಸದೆ ಗ್ರಹತಾರೆ ನೋಡಿದ್ದೇನೆ, ದಾರಿ ಹೋಗನಿಗೆ ಬೇಕು ಮನದೀಪ ಒಂದು ಕರದೀಪ ಒಂದಿದೆ. ಆಕಾಶ ಎಷ್ಟೇ ಬೆಳಕಿದ್ರೂ ಕೂಡ ದಾರಿ ಪಥದಲ್ಲಿ ಹೋಗ ನಮಗೆ ಕರದೀಪ ಬೇಕಲ್ವೇ? ಹಾಗೆ ಜೀವನ ಯಾತ್ರೆಯನ್ನು ಮುಂದಕ್ಕೆ ಸಾಗಬೇಕು ಅಂತಾದ್ರೆ ನಿನ್ನ ಕರದೀಪ ಯಾವುದು? ರಾಮಾಯಣ ಮಹಾಭಾರತ ಗ್ರಂಥಗಳು. ಅದರ ಮಾರ್ಗದರ್ಶನ ಹೊರಟಾಗ ಮಾತ್ರ ನಿನಗೆ ದಾರಿ ದೀಪ ಆಗುತ್ತದೆ. ಎಲ್ಲ ಅಧ್ಯಾತ್ಮ ನಮ್ಮೊಳಗೆ ಉಂಟು, ಅದು ನಾವು ನೋಡಿ ಪ್ರಯತ್ನ ಮಾಡಬೇಕು. ದೀವಿಗೆ ಹೇಳ್ತಾರೆ, ಪರಿಪೂರ್ಣ ಸುಖವ ನಡೆಸುವನು. ಈಗ ನಾವು ಅನಿಸ್ತಾ ಇರುವಂತ ಸುಖ ಖಂಡ ಸುಖ, ಪರಿಪೂರ್ಣ ಸುಖ ಅಲ್ಲ. ಪರಿಪೂರ್ಣ ಸುಖವ ನಡೆಸುವನು, ತನ್ನೊಳಗಡೆ ತಿರುಗಿಸಲಿ ತನ್ನ ಮನವನ್ನು ನಿರ್ಮಲದಿ, ತನ್ನೊಳಗಡೆ ತಿರುಗಿಸಲಿ ತನ್ನ ಮನವನ್ನು ನಿರ್ಮಲದಿ, ನಿರತಿಶಯ ಸುಖ ಅಲ್ಲಿ ವಿಶ್ವಾತ್ಮ ವೀಕ್ಷೆಯಲ್ಲಿ ಪರಸತ್ವ ಶಾಂತಿಯಲ್ಲಿ ಮಂಗುತಿಮ್ಮ. ಆ ಪರಿಪೂರ್ಣ ಸುಖ ನಮ್ಮೊಳಗಿದೆ, ನಿನ್ನ ಮನಸ್ಸಿನ ಒಳಗಡೆ ತಿಳಿಸಬೇಕು. ಅದೇ ಆಗೋದಿಲ್ಲ. ನಾವೆಲ್ಲ ಮನಸ್ಸನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಮನಸ್ಸೇ ನಮ್ಮನ್ನು ಹಿಡ್ಕೊಂಡಿದೆ. ಇಲ್ಲೆಲ್ಲ ಸತ್ಯ ಪ್ರಾಕ್ಟಿಕಲ್ ನೋಡಿ. ಇವತ್ತು ಮಧ್ಯಾಹ್ನ ನಾವು ಅನಂತಪತ್ರ ಮನೆಗೆ ಹೋಗಿದ್ದು ಊಟಕ್ಕೆ. ಮನೆಯಲ್ಲಿ ಶ್ರೀಮತಿ ಇಲ್ಲದೇವರು ಅವರು ಉಪ್ಪಿನಕಾಯಿ ಮಾಡಿದ್ರು. ನಮ್ಮ ಉತ್ತರ ಕನ್ನಡ ಉಪ್ಪಿನಕಾಯಿನೂ ರುಚಿ ಇಲ್ಲ. ಎಷ್ಟು ರುಚಿ ಇತ್ತು ಅಂತ ಕೇಳಿದ್ರೆ ಆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಸ್ವಲ್ಪ ಬೇಯಿಸಿದ್ದಾರೆ, ಅದು ಸ್ವಲ್ಪ ಕರಿಬೇವು ಒಗ್ಗರಣೆ ತಿಂದು ಜೊತೆ ರುಚಿ ಇತ್ತು ಗೊತ್ತಾ. ಈ ನಿಂಬೆಹಣ್ಣು ತುಂಬ ಬೇಯಿಸುವುದಿಲ್ಲ, ತುಂಬ ಬೇರೆ ಕರಿಕೆ ಹೋಗ್ತದೆ, ತಿಂಡಿಗೆ ಸಿಗೋದು ನೀರಾಗ್ತದೆ, ಅದು ಸ್ವಲ್ಪನೇ ಬೇಯಿಸಿತ್ತು. ಎಷ್ಟು ರುಚಿ ಇತ್ತು ಗೊತ್ತಾ. ಅದು ಹೇಳಲಿಕ್ಕೆ ಆಗೋದಿಲ್ಲ, ಅದು ಕೊಡ್ಲಿಕ್ಕೆ ಆಗೋದಿಲ್ಲ. ಉಪ್ಪಿನಕಾಯಿ ತಿಂದವ್ರು ನಾವು ನಾಲಿಗೆ ನೀರು ಬರೀದ್ಯಾಬೇಕು. ಹಾಗಾದ್ರೆ ನಾಲಿಗೆ ನೀರು ಬರಬೇಕಾದ್ರೆ ಮನಸ್ಸು ಅಲ್ಲಿ ನಾಲಿಗೆ ಒಂದಾಗಿತ್ತು. ಇಂದ್ರಿಯ ಕಾರಣ ಅಲ್ಲ, ಇಂದ್ರಿಯ ಮನಸ್ಸು ಕಾರಣ. ಕಣ್ಣು ನೋಡ್ತಾ ಇದೆ, ಕಣ್ಣು ನೋಡ್ತಾ ಇಲ್ಲ, ಕಣ್ಣಿನ ಹಿಂದುಗಡೆ ಮನಸ್ಸು ನೋಡ್ತಾ ಇದೆ. ಕೈ ಮಾಡ್ತಾ ಇಲ್ಲ, ಕೈ ಹಿಂದುಗಡೆ ಮನಸ್ಸು ಮಾಡ್ತದೆ. ಎಲ್ಲದಕ್ಕೂ ಕಾರಣ ಮನಸ್ಸೇ ಕಾರಣ. ತಿದ್ದಬೇಕಾದ ನಿನ್ನ ಮನಸ್ಸನ್ನು ಹೊರತು ನಿನ್ನ ಶರೀರವನ್ನಲ್ಲ. ಬುದ್ಧಿಯಲ್ಲಿ ತನುವನ್ನು ತಿದ್ದಿಕೊಳ್ಳಲು ಬೇಕು, ಶುದ್ಧನಾಗಿರಬೇಕು ಅನ್ನತ್ರೇಗಳಲ್ಲಿ. ಹಾಗಾದರೆ ಉಪನಿಷತ್ತು, ವೇದಾಂತ ಭಾರತ ನಮ್ಮ ಭಾರತೀಯ ಜೀವನದಲ್ಲಿ ಖಂಡಿತವಾಗೂ ಇದೆ. ಶಿವನಿಗೆ ಮಾತ್ರ ಮೂರ್ಖಣ್ಣಲ್ಲ, ನಮ್ಮನ್ನೆಲ್ಲರಿಗೂ ಮೂರ್ಖಣ್ಣುಂಟು. ಇವತ್ತು ಸ್ವಲ್ಪ ತೆರೆಕೊಡುತ್ತೇನೆ, ಮುಚ್ಚಬೇಡಿ, ಮನೆಗೆ ಹೋಗಿ ತೆರೆಕೊಂಡು ನೋಡ್ತಾ ಇದೆ. ಯಾರೆಲ್ಲ ಮದುವೆ 25-30 ವರ್ಷ ಆಗಿದೆಯೋ ಅವರೆಲ್ಲ ಕಣ್ಣು ಮುಚ್ಚಿಬಿಟ್ಟು, ಇಲ್ಲಲ್ಲ ಮನೆಗೆ ಹೋದ್ಮೇಲೆ ಯಾಕೆ ಹರಿಕತೆ ಬಂದೆಲ್ಲ ಕಣ್ಣು ಮುಚ್ಚಿ ಬಾಯಿ ಪಡಿತಾರೆ. ಭಕ್ತಿಯಿಂದಲ್ಲ, ನಿದ್ರೆಯಿಂದ. ಅವಾಗ ನಾವು ಮಂಟಪಕ್ಕೆ ಹೋದಾಗ ನಮ್ಮ ಯಜಮಾನ್ ಹೇಗಿದ್ರು, ಎಷ್ಟು ಒಳ್ಳೆ ಚಂದ ಇದ್ರು, ಯಾವ ರೀತಿ ಕೋಟ್ ಹಾಕೊಂಡಿದ್ರು, ನಾನು ಯಾವ ರೀತಿ ಸೀರೆ ಹೋಗಿದ್ದೆ, ಅವೆಲ್ಲ ವಿಡಿಯೋ ಇಟ್ಕೊಂಡು 25-30 ವರ್ಷದಿಂದ ಇವೆಲ್ಲ ಕೆಲವು ಶ್ರೀಮಂತರಿತನ ಮಾಡ್ತಾ ಇದ್ರು. ಎಲ್ಲರಿಗೂ ಆಗ್ತಾ ಇರಲಿಲ್ಲ, ಎಲ್ಲರೂ ನೋಡ್ತಾ ಇದ್ರು. ಇವತ್ತಿಗೂ ಕೂಡ ನೆನಪು ಮಾಡಿಕೊಂಡ್ರೆ ಆ ಕಣ್ಣಿನ ಚಿತ್ರ ನಿಂತದೆಲ್ಲ ಆ ಕಣ್ಣು ಯಾವುದು? ಕಣ್ಣಿನೊಳಗೆ ನೋಡ್ಬೇಕಂದ್ರೆ ಹೊರ ಕಣ್ಣಿನಲ್ಲ ಪ್ರಪಂಚವನ್ನ, ನಿನ್ನ ಒಳ ಕಣ್ಣಿನಲ್ಲಿ ನೋಡು. ನಾವೆಲ್ಲ ಏನು ಹೇಳ್ತೇವೆ, ಪ್ರಯತ್ನ ಮಾಡಿದ್ದೇವೆ, ಕಷ್ಟಪಟ್ಟಿದ್ದೇವೆ. 22 ಗ್ರಾಮದಲ್ಲಿ ಮುಂದೆ ಇಟ್ಟಿದ್ದಾರಂತೆ, ಆಗ್ತದಿಲ್ಲ ದೇವರಿಗೆ ಗೊತ್ತು. ಒಬ್ಬೊಬ್ಬರು ಒಂದು ರೀತಿ ಹೇಳ್ತಾರೆ, ಯಾರು ಟ್ರೈನಲ್ಲಿ ಹೋಗ್ಬೇಡಿ, ಯಾರು ವಿಮಾನ ಹತ್ತಬೇಡಿ ಅಂತ ಹೇಳ್ತಾರೆ. ನೀವೆಲ್ಲ ಬಾಂಬ್ ಸ್ಫೋಟ ಆಗ್ತಿದೆಯೋ ಭಯ ಆಗಿದೆಯೇ ಇಲ್ಲ. ದೇವರು ಎಲ್ಲ ಕಡೆ ಇಟ್ಕೊಂಡು ಒಪ್ಪಿಕೊಂಡಿದ್ದೇವಲ್ಲ ನಾವು. ದೇವರು ಎಲ್ಲ ಕಡೆ ಇದ್ದಾನೆ ಒಪ್ಪಿಕೊಂಡು ಸಹಿತ ಕೊನೆಗೆಲ್ಲ ದೇವರಿಗೆ ಗೊತ್ತು ಸ್ವಾಮಿ, ನಮಗೆ ಗೊತ್ತಿಲ್ಲ. ಕೈ ಮೇಲೆ ಕ್ಯಾಕ್ ಮಾಡ್ತೀರಿ, ಎಲ್ಲ ಕಡೆ ದೇವರಿದ್ದಾನೆ, ಕೆಳಗಡೆ ತೋರಿಸಿ. ಯಾಕೆ ಮೇಲ್ಗಡೆ ತೋರಿಸ್ತೀರಿ ಅಂತ ಹೇಳಿದ್ರೆ, ಉಪನಿಷತ್ತಿನಲ್ಲಿ ಪುರುಷ ಸೂಕ್ತದಲ್ಲಿ ಅತ್ಯುತ್ಕೃಷ್ಟ ದಶಾಂಗ.
ಎಲ್ಲವನ್ನು ಮೀರಿ 10 ಅಂಗುಳ ಮೇಲಕ್ಕಿದ್ದಾನೆ ಪರಮಾತ್ಮ. ನಮ್ಗೆ ಗೊತ್ತಿದ್ರು ಕೈ ಮೇಲಕ್ಕೆ ಹೋಗ್ತಿದ್ದೇವೆ. ಹಾಗಾದ್ರೆ ಉಪನಿಷತ್ ನಮ್ಮೊಳಗಿದೆ. ಅದೇ ನೋಡಿ, ನಾನು ಹೇಳ್ತೇನೆ ಕೈ ಮುಟ್ಟುವುದು ಹರಿಕಥೆಯನ್ನು ದಾಸರು ಹೇಳಿದ್ದಾರೆ. ನಾನು ಒಂದು ಕೈ ಮುಗಿ ಸ್ವಾಮಿ ನಾನು ಹೇಳ್ತೇನೆ ನಿಮ್ಮ ಕೈ ಮುಟ್ಟುವಳಿ ಎದೆಯನ್ನೇ ಯಾಕೆ ಮುಟ್ಕೊಳ್ತೀರಿ? ಎಂತ ಹುಚ್ಚಿನಾದ್ರು ನಾನು ಮುಟ್ತೇನೆ, ನಾನು ಹೇಳ್ತೇನೆ. ಹೆಂಡು ಹುಡುಗನವ್ರು ಕೂಡ ನಾವು ಮುಟ್ಕೊಳ್ತೇನೆ. ಇಲ್ಲೇ ಮುಟ್ಕೊಳ್ತೀರಿ, ಇಲ್ಲಿ ಮುಟ್ಕೊಳ್ಳಿ. ನಾರಾಯಣ ಉಪನಿಷತ್ ಹೇಳ್ತದೆ, ಹೃದಯ ಕುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ. ಆ ಭಗವಂತ ಇದ್ದೇನೆ ನಿಮ್ಮ ಹೃದಯದಲ್ಲಿ. ಅದು ತಿಳ್ಕೊಳ್ಳಿಕ್ಕಾಗಿ ಈ ಸಂಸಾರ ಪ್ರಪಂಚ ಎಲ್ಲ ಇದಕ್ಕಾಗಿ ಭಗವಂತನ ತಿಳ್ಕೊಳ್ಳಿಕ್ಕೆ ಜಗತ್ತಿನಲ್ಲಿ ಭಗವಂತನ ಹುಡುಕುವುದಲ್ಲ, ಜಗತ್ತನ್ನೇ ಭಗವಂತನನ್ನು ಮಾಡಿಕೊಳ್ಳುವಂತ. ಸ್ವಾಮಿ ರಾಮರ ಜೀವನ ನೋಡಿ ಗೊತ್ತಾಗ್ತದೆ. ಹಿಮಾಲಯ ಪರಂಪರೆ ಪುಸ್ತಕದಲ್ಲಿ ಬರೀತಾ ಇರೋದು, ನಾನು ಒಂದು ಕಡೆ ಕಮಲೂ ಅರಳ್ತಾ ಇದೆ, ಅದನ್ನು ನೋಡ್ತಾ ಇದ್ದೇನೆ, ಅದರೊಳಗೆ ನನ್ನ ಭಗವಂತನ ರೂಪವೂ ಕಾಣ್ತಾ ಇದ್ದೇನೆ. ಇದನ್ನು ಕನಕದಾಸ ಹೇಳ್ತಾರೆ, ಎಲ್ಲಿ ನೋಡಿದರಲ್ಲಿ ರಾಮ ಬಲ್ಲ ಜಾಣರ ದೇಹದಲ್ಲಿ ನೋಡೋಣ. ಹಾಗೆ ಜೀವನ ಸಾರ ಎಲ್ಲಿದೆ? ನಿನ್ನ ಮನಸ್ಸಿನ ಸಂಸ್ಕಾರದಲ್ಲಿದೆ. ಉಪನಿಷತ್ತಿನ ಒಂದು ಮಾತು ಬರ್ತದೆ, ಈಶಾವಾಸ್ಯ ಧ್ವಂಸರು ಎತ್ತಿಂಚ ಜಗತ್ಯಾಂ ಜಗತ್ ತೇನ ತೆತ್ತೇನ ಭುಂಜೀತ ಮಾ ಕಸಿ ಸಿದ್ಧನು. ಈ ಜಗತ್ತೆಲ್ಲೂ ಭಗವಂತನ ಸೇರಿದು ನೀನು ಹಂಚಿಕೊಂಡು ತಿನ್ನು. ಇವತ್ತಿಗೂ ನಮ್ಮಲ್ಲಿದೆ, ಹಂಚಿಕೊಂಡೇ ತಿಂತೇವೆ. ಶಾಲೆಯಲ್ಲಿ ಮಾಸ್ತರು ಮಕ್ಕಳಿಗೆ ಮೊದಲು ಏನು ಕಲಿಸ್ತಾರೆ? ಗಣಿತದಲ್ಲಿ ಗಣಿತ ಬೇರೆ, ಲೆಕ್ಕಾಚಾರ ಬೇರೆ, ಸಂಖ್ಯೆ ಬೇರೆ, ಗಣಿತ ಬೇರೆ. ಮೊದಲು ಯಾರು ಕಲಿಸ್ತಾರೆ? ನಾನು ಈ ಪ್ರಶ್ನೆ ಯಾಕಿರ್ತೇನೆ ಅಂತ ಕೇಳಿದ್ರೆ, ಕಳೆದ 6-10 ವರ್ಷದಿಂದ ಅನಂತ ಪದ್ಮನಾಭಟ್ಟು ಹರಿಕತೆ 1 ವಾರ ಇಟ್ಟು ನಿಮಗೆಲ್ಲ ಸಂಸ್ಕಾರ ಆಗಿದೆ. ನೀವು ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದಿದ್ದೀರಿ. ಬಾಲವಾಡಿಯಿಂದ LKG ಕಳೆದು ಈಗ 2nd ಕ್ಲಾಸಿಗೆ ಬಂದಿದ್ದೀರಿ. ನಿಮ್ಮ ಜ್ಞಾನ ವಿಸ್ತಾರ ಆಗಿದೆ. ಹೇಳ ಅರ್ಥದಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದ್ರೆ, ನಿಮ್ಮ ತಲೆಗೆ ಇರ್ತದೆ. ದಾಸರು ಸತ್ತು ಹೋದ್ರು ದಾಸರ ವಾಣಿ ಇರ್ತದೆ. ಫೋಟೋಗ್ರಾಫರ್ ಇದ್ದಾಗ ಇಲ್ಲ, ಅದು ವಾಣಿ ತಲೆಯಲ್ಲಿ ಉಂಟು ಇಲ್ಲ. ಹಾಗೆ ಅದು ವ್ಯಕ್ತಿ ಮುಖ್ಯ ಅಲ್ಲ, ತತ್ವ ಮುಖ್ಯ. ಆ ತತ್ವ ಪ್ರತಿಯೊಬ್ಬರಿದೆ. ಶಾಲೆಯಲ್ಲಿ ಮೊದಲು ಯಾವ ಕಲಿಸ್ತಾರೆ? ಗಣಿತದಲ್ಲಿ ಕೂಡಿಸೋದು, 2ನೇ ಕಲಿಯೋದು, 3ನೇ 4ನೇ ಮೊದಲು ಯಾಕೆ ಭಾಗಿಸೋದಿಲ್ಲ? ಭಾಗಿಸ್ಬೇಕಾದ್ರೆ ಮೊದಲು ಕೂಡಿಸಬೇಕು. ಸಂತೆಗೆ ಹೋಗಿ ಯಜಮಾನರು ತರಕಾರಿ ತರ್ತಾರೆ. ಸಂತೆ ಅಂಗಡಿಗೆಲ್ಲರೂ ತರಕಾರಿ ತಗೊಳ್ಳೋದಿಲ್ಲ. ನಾವು ಸಂತೆ ಹೋಗಿ ಕೂಡ ತರಕಾರಿ ಅಂಗಡಿ ಭಯಂಕರ ಚೌಕಶಿ ಮಾಡ್ತೇವೆ. ಚಿನ್ನದಂಗಡಿ ಚೌಕಶಿ ಮಾಡೋದಿಲ್ಲ, ಬಟ್ಟೆ ಅಂಗಡಿ ಚೌಕಶಿ ಮಾಡೋದಿಲ್ಲ. ಆ ತರಕಾರಿಯನ್ನು ಪಾಪ ಒಂದು 4 ಸಿಗ್ಬೋದು ಅಥವಾ 1 ರೂಪಾಯಿ ಸಿಗ್ಬೋದು. ಅದರಲ್ಲೇ ನಾವು ಭಾರಿ ಚೌಕಶಿ, ಭಾಳ ಉತ್ಸಾಹ ಮಾಡ್ತೇವೆ. ಅವ್ರಿಗೆ ಮಕ್ಕಳಿದ್ದಾರಲ್ಲ, ಅವ್ರಿಂದ ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಲ್ಲ. ನಮ್ಮ ಮಕ್ಕಳು ಮಾತ್ರ ಹೈಟೆಕ್ ಶಿಕ್ಷಣ ಇರಬೇಕು, ನಾವು ಕನ್ನಡ ಶಾಲೆ ಗೌರ್ಮೆಂಟ್ ಶಾಲೆಗೆ ಹೋಗ್ಬೇಕಾ? ಅಲ್ಲ, ನಮ್ಗೆ ಒಬ್ಬರು ಚೌಕಶಿ. ಅವಾಗ ಒಂದೊಂದು ಅಂಗಡಿಯಲ್ಲಿ ಒಂದು ತಗೋತಾ ಇದ್ದೇವೆ. ಏನು ಮಾಡಿದ್ರೆ ಯಜಮಾನರು ಕೂಡಿಸಿದ ನಂತರ ಮನೆಯಲ್ಲಿ ಬಂದು ಹೆಂಡತಿ ಕೈ ಕೊಟ್ಟಿದ್ದಾರೆ. ಹೆಂಡತಿ ಹೇಳ್ತಾರೆ, ನೀವು ಮೊನ್ನೆ ತರಕಾರಿ ತಂದು ಕಳಿಸ್ಬಾರ್ದು, ನಿಮಗೆ ಮಂದೇ ಇಲ್ಲ, ನೀವು ಸರಿ ಇಲ್ಲ. ಒಳ್ಳೆ ತರಕಾರಿ ತಂದು ಹೆಂಡತಿ ಯಾರು ಹುಡುಗಿ ತರಕಾರಿ ತಿಂತಾರೆ. ಅಲ್ಲಿ ಏನು ಮಾಡಲು? ಹೆಂಡತಿ ಕಳೆದಿದ್ದ, ಗಂಡ ಕೂಡಿಸಿದ, ಹೆಂಡತಿ ಕಳೆದ. ಈ ಕಳೆದಾಗ ಏನು ಮಾಡಿದ್ದಾಳೆ? ಯಜಮಾನ ಮೊದಲು ಆಫೀಸಿಗೆ ಹೋಗಿದ್ದಾರೆ. ಒಂದಿಷ್ಟು ತೊಂಡೆಕಾಯಿ, ಇಷ್ಟು ಹಾಗಲಕಾಯಿ ಅಥವಾ ಟೊಮೆಟೊ ಹಾಕಿ ಸಾಂಬಾರು ಮಾಡಿ ಕುದಿಸಿದ್ದಾಳೆ, ಗುಣಿಸಿದ್ದಾಳೆ. ಹೆಚ್ಚಾಗಿ ಅವರು ಕಳೆದಿದ್ದನ್ನು ಏನು ಮಾಡೋದು? ಗುಣಿಸಿದ್ವಿ. ಗುಣಿಸಿದ ಏನಾಯಿತು? ಹೆಚ್ಚಾಯಿತು. ಹೆಚ್ಚಾಗಿ ಏನು ಮಾಡಿದ್ದೀರಿ? ಸಾಂಬಾರು ಪಾತ್ರೆ ತುಂಬ ಆಗಿದೆ, ಅವರೆಲ್ಲ ಬರಲಿ, ಆಮೇಲೆ ಹಂಚ್ಕೊಂಡು ತಿಂತೀವಿ. ಯಾವುದೇ ತಾಯಿ ಇವತ್ತಿನವರೆಗೆ ಯಜಮಾನರು ಆಫೀಸಿಗೆ ಬರೋದ್ರೊಳಗೆ ತಾನು ಊಟ ಮಾಡಿ ಪಾತ್ರ ಖಾಲಿ ಮಾಡಿ ದಾಖಲೆ ಉಂಟು? ಹಾಗೆ ನಿಮ್ಗೆ ಯಾರೋ ಟ್ರೈನಿಂಗ್ ಕೊಟ್ಟಿದ್ದಾರೆ ಮಕ್ಕಳ ಮನೆಯಲ್ಲಿ? ತ್ಯಜಿಸಿ ಭುಗಿಸಲಿ ಕಲಿತ ಬನ್ನಿ ಜಗಕ್ಕೆ ಯಜಮಾನ, ನಿಜ ಕುಕ್ಷಿ ಮನೆ ಚಿಂತೆ ಮನೆ ತಾಯಿಗೆ. ಹಾಗಾದ್ರೆ ತಿಳಿಸುವುದು ಎಲ್ಲಿದೆ? ನಮ್ಮೊಳಗಿದೆ. ಅದು ನೀನು ತಿಳಿದು ಮಾಡಿದರೆ ಅಧ್ಯಾತ್ಮ, ತಿಳಿದೇ ಮಾಡಿದರೆ ಕರ್ಮ. ಆ ಕರ್ಮ ನೀನು ಪ್ರಾರಬ್ಧ ಮಾಡಿದಾಗ ಬಂಧನ ಆಗ್ತದೆ. ಆ ಕರ್ಮವನ್ನು ಯೋಗದ ಮೂಲಕ ಮಾಡಿದಾಗ ಮಾತ್ರ ಇದು ಭಾಗ್ಯ, ಇದು ಭಾಗ್ಯ. ಇದು ಭಾಗ್ಯ ಅಂದಾಗ ನಾವು
ನಾವು ಪದೇ ಪದೇ ಜನ್ಮ ಯಾಕೆ ಪಡೆದಿದ್ದೇವೆ ಅಂತ ಕೇಳಿದ್ರೆ, ಒಂದು ಕಡೆ ಸಂಗೀತಗಾರ ಸಂಗೀತ ಹಾಡ್ತಾ ಇದ್ದರು. ಹಾಡುತ್ತಿರುವಾಗ ಎಲ್ಲರೂ ವಾಹ್ ವಾಹ್ ಅಂದರು. ನನಗೆ ಸಂತೋಷ ಆಯಿತು. ಮತ್ತು ಹಾಡ್ದ, ಮತ್ತು ವಾಹ್ ವಾಹ್ ಅಂದರು. ಮತ್ತು ಸಂತೋಷ ಆಯಿತು. ಈಗ ಮೂರ್ನಾಲ್ಕು ಬಾರಿ ವಾಹ್ ವಾಹ್ ಹೇಳಿದಾಗ ನಾವು ಪ್ರಶ್ನೆ ಮಾಡಿದ, ನಾನು ಇಷ್ಟೇ ಸಂತೋಷ ಪಡ್ತಾ ಇದ್ದಿಲ್ಲ, ನಾನು ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದೇನೋ? ಇಲ್ಲ ಸ್ವಾಮಿ, ನೀವು ತಪ್ಪು ಹಾಡ್ತಾ ಇದ್ದೀರಿ, ಸರಿ ತಿದ್ದುಕೊಳ್ಳಿ ಮೇಲೆ ಪುನಃ ಪುನಃ ಅವಕಾಶ ಕೊಟ್ಟಿದ್ದು. ಹಾಗೆ ಜೀವನಕ್ಕೆ ನಮ್ಮ ವಾಸನೆ ನಮ್ಮ ಮಾಡೋದ್ರಿಂದ ಈ ಸಂಸಾರಕ್ಕೆ ಬಂಧನ ಮನಸ್ಸೇ ಕಾರಣ ಆದ್ರಿಂದ ಭಗವಂತನ ನಮ್ಮನ್ನು ಬಂಧನಕ್ಕೆ ಹಾಕಿದವನಲ್ಲ. ಹಾಗಾಗಿ ಗುಜರಾತ್ ಕಡೆ ಬರುತ್ತೆ ದ್ವಾರಕ, ಅಲ್ಲಿ ನೀರಿನ ಭಾಗ ಜಾಸ್ತಿ ಇದೆ. ಅವ್ರು ಏನು ಮಾಡ್ತಾರೆ, ಒಂದೇ ಸರಿ 3-4 ಕೊಡಪಾನು ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ. ಬೇಕಾದ್ರೆ ನೋಡಿ ಗೊತ್ತಾಗ್ತದೆ. ನಮ್ಮಲ್ಲಿ ಒಂದು ಕೊಡಪಾನ ಹೋಗಲಿಕ್ಕೆ ಭಾರ, ಅದರಲ್ಲಿ ಹೆಣ್ಣು ಮಕ್ಕಳು 2-3 ಕೊಡಪಾನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ. ಏನು ತೊಂದರೆ ಇಲ್ಲ, ಕೈ ಬಿಸ್ಕೊಂಡು ಸುದ್ದಿ ಹೇಳ್ತಾ ಹೋಗಿ ಅಭ್ಯಾಸ. ಆ ನೀರು ಕೊಡಪಾನ ಇಟ್ಕೊಂಡಿದ್ದಾಳೆ, ಇನ್ನೊಂದು ಕೊಡಪಾನ ಹಿಡಿಬೇಕು. ಕೃಷ್ಣನ ಕರೀತಾರೆ, ಕೃಷ್ಣ ತನೆಯ ಬಾವ, ಈ ಕೊಡಪಾನ ನನ್ನ ತಲೆ ಮೇಲೆ, ನಾನಿನ್ನು ಆಳಲ್ಲ. ಕೊಡಪಾನ ಒಳ್ಳೆ ಕಷ್ಟಪಟ್ಟುಕೊಂಡಿದ್ದಾಳೆ. ತನ್ನ ಮನೆಗೆ ಬಂದು ಕೊಡಪಾನ ಇಳಿಸ್ಬೇಕಂತ ಪ್ರಯತ್ನ ಮಾಡಿದಾಗ ಕೃಷ್ಣ ಓಡೋಡಿ ಬಂದ, ಕೊಡಪಾನ ಇಳಿಸಿ. ಆಗ ಗೋಪಿಕೆ ಕೇಳಿದ್ರು, ಕೃಷ್ಣ ನನ್ನ ತಲೆ ಮೇಲೆ ಕೊಡಪಾನ ಬಾ ಇಡು, ನೀನು ಬಂದಿಲ್ಲ, ಇಳಿಸ್ಲಿಕ್ಕೆ ಬಂದಿದ್ದೀಯಲ್ಲ ಯಾಕೆ? ಗೋಪಿಕಾ, ನಾನು ಭಗವಂತ ತಿಳಿದಿದ್ದೀಯಲ್ಲ, ನಿನ್ನ ತಲೆ ಮೇಲೆ ಭಾರ ಹಾಕುವನು ನಾನು ಅಲ್ಲ, ಭಾರ ಇಳಿಸುವನು. ಹಾಗೆ ಕಾವ್ಯದ ನಾಯಕನಾದ ಹರಿಶ್ಚಂದ್ರ ಈ ಸಂಸಾರ ಭಾರವನ್ನು ಶಿವನ ಚರಣ ಮೇಲಿಟ್ಟ ಕಾರಣದಿಂದ ಪರೀಕ್ಷೆಗೆ ಬಂದ ವಿಶ್ವಾಮಿತ್ರರೇ ಸೋತು ಶರಣಾಗಿದ್ದಾರೆ. ಅದು ಧರ್ಮ. ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಇರುತ್ತದೋ ಅಲ್ಲಿ ಜಯಕ್ಕಾಗಿ ಒದ್ದಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇಡೀ ಭಾರತವನ್ನು ಭಗವದ್ಗೀತೆ ಓದಿದರೆ ಭಗವದ್ಗೀತೆಯ ಮೊದಲನೇ ಅಕ್ಷರ ಧರ್ಮ, ಅದೇ ಶ್ಲೋಕದ ಕೊನೆಯ ಅಕ್ಷರ ಜಯ. ಯಾರಿಗೆ ಧರ್ಮ ಮಾರ್ಗದಲ್ಲಿ ಹೋಗ್ತಾರೋ ಅವರಿಗೆ ಜಯ ಸಿಗ್ತಾರೆ. ಹಾಗಾಗಿ 500 ವರ್ಷದ ಹೋರಾಟ ರಾಮ ಮಂದಿರ ನಿಂತು ಧರ್ಮ ಮಾರ್ಗದಲ್ಲಿ. ಶೌರ್ಯ ಬೇರೆ, ಕ್ರೌರ್ಯ ಬೇರೆ. ಭಗವಂತ ಶೌರ್ಯ ಬಿಡ್ತಾನೆ, ಕ್ರೌರ್ಯಕ್ಕೆ ಒಪ್ಪೋದಿಲ್ಲ. ಹಮಾಸ್ ನಾಯಕರು ಕ್ರೌರ್ಯರು, ಇಸ್ರೇಲ್ ಶೌರ್ಯ. ಜಗತ್ತು ಶೌರ್ಯಕ್ಕೆ ತಲೆಬಾಗ್ತದೆ, ಕ್ರೌರ್ಯಕ್ಕಲ್ಲ. ಹಾಗೆ ಹರಿಶ್ಚಂದ್ರನಿದ್ದಂತೂ ಆ ಶೌರ್ಯ, ವಸಿಷ್ಠರ ಮೇಲೆ ದ್ವೇಷದಿಂದ ಜಾಗೃತಿಯಾಗಿ ವಸಿಷ್ಠ ವಿಶ್ವಾಮಿತ್ರರಿಗೆ ಕ್ರೌರ್ಯ. ಹಾಗಾದ್ರೆ ಹರಿಶ್ಚಂದ್ರ ಏನಾದ್ರು ಮಾಡಿದ್ದನೋ ವಿಶ್ವಾಮಿತ್ರರಿಗೆ ಏನೂ ಇಲ್ಲ, ಏನೂ ಮಾಡಲಿಲ್ಲ. ಆದರೆ ಮಾಡಿದ್ದಕ್ಕಾಗಲ್ಲ, ವಸಿಷ್ಠನ ಮೇಲೆ ದ್ವೇಷದಿಂದ ಹರಿಶ್ಚಂದ್ರ ಸ್ಮಶಾನ ದರ್ಶನ ಮಾಡಿದೆ. ಸುರಭ ಸಭೆಯಲ್ಲಿ ವಸಿಷ್ಠ ವಿಶ್ವಾಮಿತ್ರ ಸ್ಪರ್ಧೆ, ಅದರಿಂದ ಹರಿಶ್ಚಂದ್ರನಿಗೆ ಸ್ಮಶಾನ ದರ್ಶನ. ಆದರೆ ಕರ್ಮಕ್ಕೆ ಏನು, ಅದು ಗಹನೋ ಕರ್ಮನೋ ಗತಿ. ಗಹನವಾದ ಕರ್ಮ ಅದು ಬಹಳ ಸೂಕ್ಷ್ಮವಾದದ್ದು. ಆ ಸೂಕ್ಷ್ಮ ಕಾರಣ ಮನಸ್ಸೇ. ಹಾಗಾಗಿ ಅನೇಕ ವರ್ಷ ಪರ್ಯಂತರವಾಗಿ ಈ ಹರಿಕಥಾ ಶಬ್ದಗಳೆಲ್ಲ ಮಾಡ್ತಾರೆ. ಯಾಕಕ್ಕಾಗಿ ನಿಮ್ಮ ಒಳಗೊಂದು ಚೈತನ್ಯ ಇದೆ, ಆನಂದ ಸ್ವರೂಪ ಇದೆ, ಅದು ಜಾಗೃತಿಯಾಗಿರುತ್ತಾಗಿ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹಾಲಿಗೆ ನೆರವು ಹಾಕಿದಾಗ ಅದನ್ನು ಕೋಲ್ ಹಾಕಿ ತೊಳಸ್ತಾ ಇದ್ದಾರೆ.
ಆಡಿಸ್ತಾ ಇರೋದು ಹಾಕಿ ನೆರವು ಹಾಕಿದ ನಂತರ ಮಜ್ಜಿಗೆ ಹಾಕಿದ ನಂತರ ಒಂದು ಕಡೆ ಸುಮ್ಮನೆ ಇಡಬೇಕು. ಹಾಗೆ ಹರಿಕತೆ ಕೇಳಿದ ನಾವು ಮನೆಗೆ ಹೋಗಿ ಹರಿಕತೆ ಚರ್ಚೆ ಮಾಡುವುದೆಲ್ಲ ಮಾಡಿ ಆಮೇಲೆ ಅದು ಒಂದು ಕಡೆ ಏನು ಹೇಳಿದ್ದಾರೆ ಅದನ್ನ ಅವಲೋಕನ ಮಾಡಿಕೊಳ್ಳಿ. ಹರಿದಾಸ ಹೇಳಿದ್ದೆಲ್ಲ ನಂಬಬೇಡಿ, ಪ್ರಶ್ನೆ ಮಾಡಬೇಡಿ ಅಂತಲ್ಲ, ಸಮಯ ಸಂದರ್ಭ ನೋಡಿ. ಹಾಗೆ ಹರಿಕತೆ ಕೇಳಿ ನಿಮ್ಮ ವ್ಯತ್ಯಾಸ ಆದ್ದರಿಂದ ನಿಮ್ಮ ಅಂತರಂಗ ಚಿತ್ತದೊಳಗೆ ಚಿಂತನೆಯಿಂದಾಗಿ ಅವಕಾಶ ಕೊಡ್ತಾ ಮುಂದೆ ಹರಿಕಥಾ ಸತ್ಯ ಹರಿಶ್ಚಂದ್ರ ಕಥಾ ಕೇಳುವ ಮೊದಲು ಎಲ್ಲರೂ ತಟ್ಟಿ ಜಯ ಜಯ ಶ್ರೀರಾಮ 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 ರೂಪಾಯಿ 4 ಕಡಿಮೆ ಆದರೆ 12 ಆಗ್ತದೆ. ಅದು ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ, ಅವನಿಗೆ ಒಂದೇ ಸರಿ ಇಲ್ಲ 12 ಸ್ವಾಮಿ. ವ್ಯಕ್ತಿಗೋದುಗ ದಿವ್ಯ ಸಂಪುದಾಗಳ ಸಂಘಸಾಲನಾಗಿ ರಾಷ್ಟ್ರೀಯನಾಗಿ ಒಂದರ ಪಕ್ಕದಲ್ಲಿ ಒಂದೊಂದು ಹಚ್ಚಿದರೆ ಒಂದೊಂದು ಸೇರಿ ಶಾಲೆ ಮಕ್ಕಳಿಗೆ 2 ಅಂತ ಹೇಳ್ತಾರೆ. ಅದೇ ಲೆಕ್ಕಾಚಾರಕ್ಕೆ ಹೋದಾಗ ಅದು 11 ಆಗ್ತದೆ. 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ ಮನಸ್ಸೊಂದು ಸೇರಿದರೆ ಏಕಾದಶಿ. ತುಕಾರಾಮ ಹೇಳ್ತಾರೆ ಏಕಾದಶಿಕರ ಏಕದೇಶಿಕರ. ಹಾಗಾಗಿ ಮನಸ್ಸು ಏಕಾದಶಿ ಆಗಬೇಕು ಅಂತಂದರೆ ಎಲ್ಲರೂ ಕರತಾಳ ಕಟ್ಟಬೇಕು, 2 ಕೈ ಮೇಲಕ್ಕೆತ್ತು ಕಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ 20 ವರ್ಷ ನೋಡಿದ್ರೆ ಸೊಂಟ ನೋಡಿದ್ರೆ ಜಾಸ್ತಿ. 92 ವರ್ಷ ನಮ್ಮಮ್ಮ ಅವಳು ಕೆಲಸ ಒಳ್ಳೆ ಮಾಡ್ಕೊಂಡು ಕಾಲ ಇವತ್ತಿಗೆ ಬದುಕಿದ್ದಾಳೆ. 20 ವರ್ಷ ನನ್ನ ಮಗನ ಕೇಳಿದ್ರೆ ಕಾಲ ಸಾಗುವುದಿಲ್ಲ ಅಂತ ಹೇಳ್ತಾರೆ. ಎಷ್ಟು ದುರ್ಬಲರಾಗಿದ್ದೇವೆ. ನಮ್ಮ ಜೀವನ ಯೋಗಮಯವಾಗಿಲ್ಲ, ಭೋಗಮಯವಾಗಿದೆ. ಯಾಕೆ ಮನೆಯಲ್ಲಿ ತಿನ್ನುವುದಿಲ್ಲ, ಪಾನಿಪುರಿ, ಬೇಲ್ಪುರಿ, ಗೋಬಿ ಮಂಚೂರಿ. ಸದೃಢವಾದ ಆರೋಗ್ಯ ಬೇಕಾದರೆ ಆಹಾರ ಶುದ್ಧವಾಗಿರಬೇಕು. ನ್ಯಾಯಮಾತ್ಮ ಫಲಹೀನ ಲಬ್ಧ ಪ್ರವರ್ತನೆಯನ್ನು ತೋರಿಸುತ್ತದೆ. ಆ ಫಲ ಬೇಕಾದ್ದರಿಂದ ದೇಹ ಬಲ ಇಲ್ಲ, ಆತ್ಮಬಲ. ಆತ್ಮಬಲಕ್ಕೆ ಜಯ ಜಯ ಶ್ರೀರಾಮ 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 ರಾಮಚಂದ್ರ ಭಗವಾನ್ ಕಿ ಸನಾತನ ಧರ್ಮ ಕಿ ಭಾರತ ಮಾತಾ ಕಿ ಸಬ್ ಸಾಧು ಸಂತನ ಕಿ. ಏನಿದಾದ್ರೆ ಹೋಗಲೆಲ್ಲ ಕೀ ಹೇಳ್ತಾ ಇರ್ತಿಲ್ಲ. ಹೌದು, ಕೀಲಿಂದ 2 ಉಪಯೋಗ. ಕೀರ್ತಿಸು ಓಪನ್ ಆಗ್ತದೆ, ಕೀರ್ತಿಸು ಲಾಕ್ ಆಗ್ತದೆ. ಇಷ್ಟು ದೊಡ್ಡ ದೇವಸ್ಥಾನ ಎಷ್ಟು ದೊಡ್ಡ ಬಾಗಿಲಿದೆಯಾ? ಈ ದೇವಸ್ಥಾನ ಕಾಂಪೌಂಡ್ ಎಷ್ಟು ದೊಡ್ಡದಿದೆಯೋ, ಹೆಬ್ಬಾಗ ಎಷ್ಟು ದೊಡ್ಡದಿದೆಯಾ? ಸಣ್ಣ ಬಾಗಿಲಿದೆ. ಬಾಗಿಲು ಎಷ್ಟು ದೊಡ್ಡದಿದೆಯೋ ಅದ್ರ ಚಿಲುಕ ಎಷ್ಟು ದೊಡ್ಡದಿದೆಯಾ? ಚಿಲುಕ ಎಷ್ಟು ದೊಡ್ಡದಿದೆ? ಬೀಗದ ತಟ್ಟೆ ಎಷ್ಟು ದೊಡ್ಡದುಂಟ? ಬೀಗದ ತಟ್ಟೆ ಎಷ್ಟು ದೊಡ್ಡದಿದೆಯಾ? ಬೀಗಕ್ಕೆ ಎಷ್ಟು ದೊಡ್ಡದಿದೆಯಾ? ಇಲ್ಲವಲ್ಲ. ಇಷ್ಟು ಸಣ್ಣ ಬೀಗತೆಯಲ್ಲಿ ಆ ಕೀ ಗುಂಪನ್ನು ತೆರೆದುಕೊಟ್ಟಾಗ ಇಷ್ಟು ದೊಡ್ಡ ಗರ್ಭ ಗುಡಿಗಳಿಗೆ ಹೋಗ್ಲಿಕ್ಕಾಗ್ತದಂತಾದ್ರೆ ದೇಹ ಕೀರ್ತಿ ಜೋದಿ ಭಕ್ತಿ ಚಾಚಿ ದೇವೋ ಜೀವ ಸದಾಶಿವ ತದೇ ಪ್ರಜ್ಞಾನಮಯವಾದ ಸೋಹಂ ಸೋಹಂ ಭಾಗ್ಯಮುಗೆ. ಆ ಭಗವಂತ ಹೊರಗೆ ಇದ್ದಾನೆ. ಹಾಗಾಗಿ ಜಾಗೃತಿ ಆಗಬೇಕಾದ್ರೆ ರಘುರಾಮಚಂದ್ರ ಭಗವಾನಕ್ಕೆ ಪವಿತ್ರವಾದ ದೇವಲೋಕ ಸಭಾ. ಯಾರೆಲ್ಲ ಇದ್ದಾರೆ ಸಭೆಯಲ್ಲಿ?
ಹರಿಶ್ಚಂದ್ರ ಕವಿ ಹೇಳುತ್ತಾನೆ, ಆಲಸದೆ ಸಮಸ್ತ ಭೂಮಂಡಲ ನಾಡುವ. ಆ ಸಭೆಯಲ್ಲಿ ಹೇಳ್ತಾನೆ, ಆಲಸದೆ ಸಮಸ್ತ ಭೂಮಂಡಲ ನಾಡುವ ಇಕ್ಷ್ವಾಕು ಕುಲ ವಂಶದ ಅರಸುಗಳಗತಿ ಬಲದೆಣಿಸಿ ಮನ ವಚನ ಕಾಯದೊಳಗೊಮ್ಮೆ ಖುಷಿಯ ಹೊದ್ದಂತೆ ನಡೆವ ಕಲಿಗಳಾರಯ್ಯ. ಹೇಳಿ ಅವರ ಪಾರಂಪರ ಕುಲಕ್ಕೆ ರಾಜಗುರು ನೀನು. ವಸಿಷ್ಠರೇ, ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದಾರೆ, ಇಕ್ಷ್ವಾಕು ವಂಶದಲ್ಲಿ ಕಲಿಯುಗದಲ್ಲಿ ವರ್ತಮಾನ ಕಾಲದಲ್ಲಿ ಮನ ವಚನ ಕಾಯಗಳು ಒಮ್ಮೆಯೂ ಸುಳ್ಳನ್ನು ಆಡದೇ ಇರುವಂತಹ ಸತ್ಯದಲ್ಲಿ ನಡೆಯುವ ಅರಸರು ಯಾರು ಇದ್ದಾರೆ? ಅವರ ದಿವ್ಯ ಪರಂಪರೆಗೆ ನೀವು ರಾಜಗುರುವಾಗಿ ಇದ್ದೀರಲ್ಲ, ಹೇಳ್ಬೇಕಂತ ಹೇಳಿದಾಗ ವಿಶ್ವಾಮಿತ್ರರನ್ನು ಕೊಟ್ಟಿದ್ದೆ. ವಸಿಷ್ಠ ವಿಶ್ವಾಮಿತ್ರರನ್ನು ಹಾವು ಮುಂದಿಸಿದ್ದಾಗ ಯಾಕೆ ಕಾರಣ ಗೊತ್ತಿಲ್ಲ, ಪ್ರಶ್ನೆ ಮಾಡುವಾಗಿಲ್ಲ. ಪ್ರತಿಯೊಬ್ಬರು ಸಭೆ, ಹಾಗೆ ವಿಶ್ವಾಮಿತ್ರನ ಸಭೆ ಇತ್ತು. ಆಗ ವಸಿಷ್ಠ ಹೇಳ್ತಾರೆ, ದೊರೆ ಎಂದರೆ ತೇಜಸ್ಸಿದೆ. ದಿನಮಾನವೂ ಸೂರ್ಯ, ಅವನು ಏನೂ ಅಲ್ಲ. ಕೋಪರಿರುವಾಗಳು ದುರ್ವಾಸನಂ ತನ್ನ ಸಿಟ್ಟು ಬಂತು ಅಂತಂದ್ರೆ ದುರ್ವಾಸವಾಗಿ ಹೋಗುತ್ತೆ. ಕೊಡುಗೈಯೊಡು ಮಗುತ ಮೆಲ್ಲ ಮೆಲ್ಲನೆ ಅವನು ಏನಾದ್ರು ದಾನಕ್ಕೆ ನಿಂತ ಅಂತಾದ್ರೆ ಮೇಘರಾಜನು ಒಂದು ಅರ್ಥ ದಾನ ಕೊಡ್ತಾ ಇದ್ದ. ಮೋಹಪ್ಪಿದ ಘನರೂಪಿನಳು ಆ ಸೌಂದರ್ಯದಲ್ಲಿ ಅನಂಗಪಿತ ಆ ಮನ್ಮಥ ಅವನು ಕೂಡ ಏನು ಮಾಡಿದ? ಗಂಭೀರತೆಯಲ್ಲಿ ಅಂಬುದು ತೆಳ್ಳ ಅವನ ರಾಜನಿಗೆ ಏನೆಲ್ಲ ಲಕ್ಷಣ ಇರಬೇಕು ನೋಡಿ. ಗಂಭೀರತೆಯಲ್ಲಿ ಆ ಸಮುದ್ರ ಗಂಭೀರ ಅಂತ ಕರೀತಾರೆ, ಅದು ಏನು ಅಲ್ಲ. ಶಿಶು ಚಂದ್ರ, ಅವನ ಶಾಂತ ಗುಣಗಳಿಗೆ ಚಂದ್ರ ಏನು ಅಲ್ಲ. ಯಾವಾಗ ವಸಿಷ್ಠರು ಹರಿಶ್ಚಂದ್ರನ ವರ್ಣನೆ ಮಾಡಿದ್ದಾರೋ ಅವರೇ ರೋಷದಿಂದ ಸಿಡಿದೆದ್ದ ವಿಶ್ವಾಮಿತ್ರ. ಯಾಕೆದ್ದ? ಇದೇ ತ್ರಿಶಂಕು ಅಂತಾನೆ, ಇವನ ತಂದೆ ತ್ರಿಶಂಕು. ಅವನಿಗೆ ವಸಿಷ್ಠನ ದೇಶದಿಂದ ಸ್ವರ್ಗ ನಿರ್ಮಾಣ ಮಾಡಿದ ವ್ಯಕ್ತಿಗೆ ವಿಶ್ವಾಮಿತ್ರ. ಅದೇ ವಸಿಷ್ಠ ಹರಿಶ್ಚಂದ್ರ ಹೊಗಳಿದ್ದಾನೆ ಎಂಬ ಕಾರಣಕ್ಕಾಗಿ ಇಲ್ಲಿ ಕಥೆಯ ಸ್ವಾರಸ್ಯವಾಗಿದೆ ನೋಡಿ. ತ್ರಿಶಂಕು ಸಂಕಲ್ಪ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು. ತಪಸ್ತ್ಯಾಗ ಮಾಡಿದ್ದೇವೆ ವಿಶ್ವಾಮಿತ್ರ. ನಮ್ಮ ಗತಿ ಹಾಗೆ ಅಲ್ವ, ನಾವು ಸ್ವರ್ಗ ಸುಖ ಉಣ್ಣಬೇಕು, ಯಾರು ಪ್ರಯತ್ನ ಮಾಡಬೇಕು. ಗಂಡಸರಿಗೆ ಒಳ್ಳೆ ರುಚಿಕಟ್ಟಾದ ಊಟ ಬೇಕು, ನನ್ನ ಹೆಂಡತಿ ತಯಾರು ಮಾಡಬೇಕು. ಇವಕ್ಕೆ ತಯಾರು ಮಾಡ್ಕೊಳ್ಳಿ ಕೇಳಿ ಯಾರು ತರುವ. ನಮ್ಮೆಲ್ಲರ ಜೀವನಕ್ಕೆ ಒಂದು ಕೈ ನಿರಂತರ ತ್ಯಾಗ ಇದೆಯಲ್ಲ, ಅದು ಗಮನಿಸಬೇಕು.
ಒಂದು ವಸಿಷ್ಠರು ಏನೇ ಹೇಳಿದ್ರು ಪ್ರಶ್ನೆ ಮಾಡಲು ವಿಶ್ವಾಮಿತ್ರ ಲಕ್ಷಣ. ಇನ್ನೊಂದು ತನ್ನನ್ನು ಮೊದಲು ಕೇಳಬೇಕಾಗಿದೆ, ಕೇಳಲಿಲ್ಲ. ಅದು ಅಲ್ಲದೆ ಯಾರೇ ಏನೇ ಮಾಡಿದ್ರು ತಪ್ಪನ್ನು ಹುಡುಕ್ತಾ ಇದ್ದಾನೆ ವಿಶ್ವಾಮಿತ್ರ. ಅಲ್ಲಿ ಹೇಳ್ತಾ ಇದ್ದಾನಲ್ಲಿ, ಹರಟದಿರು ನೀನವನ ರಾಜಗುರು, ಕ್ಷಣವಾದ ಸಂಪತ್ತಿನ ಕೊಡ್ತಾ ಇದ್ದಾನೆ. ಹಾಗಾಗಿ ನೀನು ಹೇಳ್ತಾ ಇದ್ದೀನಿ ನಾನು ಹರಟನೆ ವಿಶ್ವಾಮಿ ಹರಿಶ್ಚಂದ್ರ ಸುತ್ತನಿಪನಲ್ಲವೇ ರಾಶಿ ಹೊಂಟು ಹಾಗಾಗಿ ಬದಲಿಯೇ ಆ ಹೊನ್ನಿನ ಮಾತಕ್ಕೆ ನೀನು ರಾಜಋಷಿ ಬ್ರಹ್ಮ ಋಷಿಯಲ್ಲ. ಸಿಟ್ಟು ಬಂದಂತ ವಿಶ್ವಾಮಿತ್ರ ಪ್ರತಿಜ್ಞೆ ಮಾಡಿದ, ನಾಮಾಳ್ತೆ ವಿಶ್ವಾಮಿತ್ರ ಗರ್ಜಿಸಿದ. ಧರ್ಮಾತ್ಮನೆ ಸತ್ಯಸಂಧನೆ, ನೀನು ಅವನ ಅರಮನೆಯ ರಾಜ ಗುರುವಾಗಿದ್ದಿ, ಹಣದ ಆಸೆಗಾಗಿ ನೀನು ಮಾಡ್ಕೊಳ್ಳಲಿ. ಇದನ್ನು ನಾನು ಸತ್ಯಪಡಿಸ್ತೇನೆ, ನಾನಾ ರೀತಿಯಿಂದ ಅವನು ಪರೀಕ್ಷೆ ಮಾಡ್ಕೊಂಡು ಹೇಳ್ತಾನೆ. ಅಲ್ಲಿ ಹೇಳ್ತಾರೆ ವಸಿಷ್ಠರು, ತರುಣಿ ತೇಜನ್ನು ಅಡಗಿದರು ಬಿಸುಕಾರದಿರು. ಸೂರ್ಯನಿಗೆ ತೇಜಸ್ಸನ್ನು ನಾನು ಕೊಡಬೇಕೇನು? ಸರಸಿವ ಒಯ್ದು ಆ ಕವಿ ವರ್ಣನೆ ಮಾಡ್ತಾನೆ ಆ ಕಾವ್ಯದಲ್ಲಿ, ಹೇ ಮಂಗಲವೇ ಚಲಿಸದಿರು ಎಂದು ವಸಿಷ್ಠ ಹೇಳಬೇಕೆ? ಚಲಿಸದಿರುವಂಥದ್ದು ಅದರ ಸ್ವಭಾವ. ಅಗ್ನಿ ಎಷ್ಟೇ ಕೆಳಮುಖ ಮಾಡಿದರೂ ಅದು ಊಟದ ಕುರಿಯಲ್ಲಿದೆ. ಚಿನ್ನದಲ್ಲಿ ಸುಗಂಧ ಹುಡುಗುತ್ತೀಯ, ವಜ್ರದಲ್ಲಿ ಮೃದುತ್ವವನ್ನು ಹುಡುಗುತ್ತೀಯ, ಶ್ರೀಗಂಧದಲ್ಲಿ ಬಿಸಿಲನ್ನು ಹುಡುಗುತ್ತೀಯ, ಪುಷ್ಪದ ಅರಳುವಿಕೆಯಲ್ಲಿ ಶಬ್ದವನ್ನು ಹುಡುಕುತ್ತೀಯ. ಆ ಕಾವ್ಯದ ಭಾಷೆಗಳು ಹೇಗಿದೆ, ಆ ಕವಿ ಹೇಗೆ ಬಳಸಿದ್ದಾನೆ. ಚಿನ್ನದಲ್ಲಿ ಸುಗಂಧ ಹುಡುಕಲಿಕ್ಕಾಗ್ತದ? ಒಂದು ವೇಳೆ ಸುಗಂಧ ಇದ್ದಿದ್ದು ಹೋದಾದ್ರೆ ಮೂಗಿನ ಮೇಲಲ್ಲ ಒಳಗಂದು ಹಾಕೊಳ್ತಿದ್ದೀವಿ ನಾವು. ವಜ್ರದಲ್ಲಿ ಮುದುರುತ್ತು ಹುಡುಕ್ತೀಯ, ವಜ್ರದಲ್ಲಿ ಕಡವರಾಣಿ ಕುಸುಮಾದ್ರಿ ಮೃದುನಾಭಿ ಕುಸುಮ ವಾಲ್ಮೀಕಿ ಮತ್ತು ರಾಮ ಗುರುವನ್ನು ವರ್ಣನೆ ಮಾಡ್ತಾರೆ. ಕಠೋರ ತನದಲ್ಲಿ ವಜ್ರತ್ವವನ್ನು ಸ್ಥಾನ ಕೊಡುತ್ತಾರೆ. ಆ ಹೂವು ಅರಳಿತು. ಹಾಗಾಗಿ ಬೇಸರದೆ ಕೇಳುವ ದೇವಿನ್ನುಂಟೆಂದು ಹೇಸದ ಗಡ ಗಡ ಸೂಪಡೆ ಹೇ ವಾಸಿಷ್ಠನೇ. ಅವನ ಹೇಳ್ತಾನೆ ಮುಂದೆ, ಈತನೇ ಎಂಬುದಾಗಿ ನಾನು ಪರೀಕ್ಷೆ ಮಾಡ್ತೇನೆ ಎಂಬುದಾಗಿ. ಸಿಡಿಲು ಹೊಡೆಬಡೆ ಹಿಡಿದ ಕೊಡೆಗಾವುದೇ. ಹೆಂಗೆ ರಕ್ಷಣೆ ಮಾಡ್ತಾ ನಿನ್ನ ಶಿಷ್ಯನನ್ನ? ಸಿಡಿಲು ಹೊಡೆಬಡೆ, ಆ ಸಿಡಿಲು ಹೊಡೆಯುವಾಗ ಹಿಡಿದ ಕೊಡೆಗಾವುದೇ. ಹಿಡಿದು ಮುರಿದು ಕೊಡವಿಲುಂಬುವಡೆ ಮನೆ ಕಟ್ಟಬಹುದೇ. ಸಿಡಿಲು ಹೊಡೆಯುವಾಗ ಕೈ ಕೊಡೆಯಿಂದ ರಕ್ಷಣೆ ಮಾಡ್ಕೊಳ್ಳುತ್ತ? ಭೂಕಂಪವಾಗಿ ಬಾಯಿ ಬಿಟ್ಟಾಗ ನೀನು ಮನೆಯೊಳಗೆ ಅಡ್ಕೊಳ್ಳುತ್ತ? ಮುರಿದು ಹೆಕ್ಕಡ ಒತ್ತಿ ಬಂದಾಗ ಮಳೆಗಟ್ಟ ಹೋಗುತ್ತೀಯ? ನಿನ್ನ ಬಡ ಗೋದನೆಗೆ ನಾನು ಕೇಳುವುದಲ್ಲ, ಹೋಗಿ ನಿನ್ನ ಶಿಷ್ಯನ ರಕ್ಷಣೆ ಮಾಡಿಕೊಳ್ಳುತ್ತ ಅಲ್ಲಿ ಪ್ರತಿಜ್ಞೆ ಮಾಡ್ತಾರೆ. ಯಾರು? ವಸಿಷ್ಠ. ಒಂದು ವೇಳೆ ಹರಿಶ್ಚಂದ್ರ ಏನಾರು ಸುಳ್ಳನ್ನಾಡಿದ್ದನೆಂತಾದರೆ ಶ್ರುತಿಮತಿ ಕುಲಾಚಾರ ಧರ್ಮ ಮಾರ್ಗ ಮಹಾವ್ರತನುಷ್ಠಾನವಂ ಕಳೆದು ಗುರುವಾಜ್ಞೆಯಿಂದಾರ್ಚನೆ ಉನ್ನತ ತಪ ಬ್ರಹ್ಮ ಕರ್ವಂ ಬೆಳೆದ ಪುಣ್ಯದೋಳು ಅದೆಲ್ಲವನ್ನು ಕಳೆದು ಸತಿಯನುಳಿದು ಅತಿಥಿ ಕಂಬರನಾಗಿ ಮುಕ್ತ ಕೇಶಿತನಾಗಿ ನರಕ ಪಾಲದಳು ಸುರೆಯಂ ಕುಡಿ ಹೋಹೆದು ತೆಂಕ ಮುಖವಾಗಿ ಮರೆತು ಹರಿಶ್ಚಂದ್ರ ಹುಸಿಯ ನೋಡಿದೊಡೆ. ನೋಡಿ, ಒಂದು ವೇಳೆ ಹರಿಶ್ಚಂದ್ರನ ಸುಳ್ಳು ಆಡಿದ್ದನಂತಾದ್ರೆ
ಶ್ರುತಿ ಮತಿ ಕುಲಾಚಾರ ಸಪ್ತ ಋಷಿಗಳಲ್ಲಿ ಒಬ್ಬರಾದ ವಸಿಷ್ಠರು ಪ್ರತಿಜ್ಞೆ ಮಾಡಿದ್ದಾರೆ, ಒಂದೆರಡು ಸುಳ್ಳು ಆಡಿದನೆಂದರೆ ನನ್ನ ಕುಲ ಶ್ರುತಿ ಮತಿ ಕುಲಾಚಾರ. ಶ್ರುತಿ ಬೇರೆ, ಮತಿ ಬೇರೆ, ಕುಲಾಚಾರ ಬೇರೆ. ಬ್ರಹ್ಮ ಕರ್ಮವನ್ನು ಕಳೆದು ಸತಿಯನ್ನು ಉಳಿದು ಅಂದ್ರೆ ಹೆಂಡತಿ ಬಿಟ್ಟು, ಈಗೆಲ್ಲ ಕಾಮನ್ ಆಗಿದೆ, ಆಗಲ್ಲ. ಸತಿಯನ್ನು ಉಳಿದು ಅತಿಥಿ ಕಂಬರನಾಗಿ ಬಟ್ಟೆನೆ ಧರಿಸೋದಿಲ್ಲ, ಮುಕ್ತ ಕೇಶಿತನಾಗಿ ಆ ಕೂದಲ ಹರಡಿಕೊಂಡು ನರಕಪಾಲದಳು, ಆ ನರಕಪಾಲದಲ್ಲಿ ಸತ್ತ ಹೆಣದ ಆ ಕಪಾಲ ಉಂಟಲ್ಲ ಅದರಲ್ಲಿ ಸುರೆಯ ಕುಡಿದು, ಸುರೆಯ ಹೆಂಡ ಸುರೆಯ ಕುಡಿದು ಹೋಹೆದು ತೆಂಕ ಮುಖವಾಗಿ ನಾನು ಹೋಗ್ತಾ ಇದ್ದೇನೆ ಎಂದರೆ ಪ್ರತಿಜ್ಞೆ ಮಾಡಿದ. ಆಗ ಕೆಣಕಿದರು ನಾರದರು. ನಿನ್ನೇನು ಪ್ರತಿಜ್ಞೆ ಎಂದು ಕೇಳಿದಾಗ ವಿಶ್ವಾಮಿತ್ರ ಪ್ರತಿಜ್ಞೆ ಮಾಡಿದ, ಈ ಭೂಮಿಯಲ್ಲಿ 4 ಯುಗಗಳು ಮರಳಿ ಮರಳಿ 1000 ಬಾರಿ ಬಂದರೆ ಬ್ರಹ್ಮನಿಗೆ 1 ದಿವಸ. ಇದೆಲ್ಲ ನನ್ನ ತಿಳಿಯಕ್ಕಾಗಲಿಲ್ಲ, ಟೈಮ್ ಆಗಾಗ ನೋಡ್ತಾ ಇರ್ತಾರೆ ಅಲ್ಲ. ನೀವು ಕೂಡ ಲೆಕ್ಕ ನೀವು ಮಾಡ್ಕೊಳ್ಳಿ, ಮನೆಗೆ ಹೋಗಿ ಜವಾಬ್ದಾರಿ ನಂದಲ್ಲ, ಅದು ಗಣಿತಗಳು ನನ್ನ ಕೆಲಸ. ಅಂತಹ 1000 ಬಾರಿ ಮರಳಿ ಬಂದರೆ ಬ್ರಹ್ಮನಿಗೆ 1 ದಿವಸ. ಆ 1 ದಿವಸ ಬ್ರಹ್ಮ 1 ದಿನ. ಆ ರೀತಿಯಲ್ಲಿ 30 ದಿನಗಳು ಬಂದರೆ 1 ತಿಂಗಳು, ಅದರಲ್ಲಿ 12 ಬಂದರೆ 1 ವರುಷ ಅಂತ 3 ವರುಷ ದೇವನಿಗೆ ಪರಮಾಯುಷ್ಯ. ಹಾಗೇಳಿ ಇಂಥ 4 ಜನ್ಮ ಬರುವವರೆಗೆ ನಾನು ದೇವಲೋಕವನ್ನು ಪ್ರವೇಶ ಮಾಡುವುದೇ ಇಲ್ಲ. ಅಲ್ಲದೆ ಏನಿಷ್ಟು ವರ್ಷ ತಪಸ್ಸನ್ನು ಮಾಡಿದ್ದೇನೋ ಅದರ ಅರ್ಧವನ್ನು ಹರಿಶ್ಚಂದ್ರ ನಾನು ಧಾರೆ ಎರೆಯುತ್ತೇನೆ ಎಂತ ಪ್ರತಿಜ್ಞೆ ಮಾಡಿದ್ದಾರೆ. ಒಬ್ಬ ಸತ್ಯಕ್ಕಾಗಿ ಪ್ರತಿಜ್ಞೆ ಮಾಡಿದ, ಇನ್ನೊಬ್ಬ ಸತ್ಯವನ್ನು ದಾರಿ ತಪ್ಪಿಸುವ ಪ್ರತಿಜ್ಞೆ ಮಾಡಿದ. ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಲೋಕಸಭೆ ಹಾಗೆ ಸತ್ಯವನ್ನು ಮುಂದಿಡಲಿಕ್ಕೆ ಹೋದ್ರೆ ಅಸತ್ಯ ವಿಜೃಂಭಿಸ್ತಾ ಇದೆ. ಆವತ್ತಿನೆಲ್ಲ ಯಾವ ಕಾಲಕ್ಕೂ ಈ ನಿರಂತರ ಜೊತೆಯಲ್ಲಿ ನಡೀತಾ ಇದೆ. ಅಲ್ಲಿ ದೀಪ ಉಳಿತಾ ಇದೆ, ಆ ದೀಪಕ್ಕೆ ಬೆಳಕು ಕೊಡ್ತಾ ಇದೆ. ಒಂದು ಮುಖದಲ್ಲಿ ಮತ್ತೊಂದು ಮುಖದಲ್ಲಿ ಕಪ್ಪು ಹೊಗೆ ಕಾಣ್ತಾ ಇದೆ, ಕಾಣೋದಿಲ್ಲ. ಹಾಗೆ ಆ ಸತ್ಯ ಒಂದು ಕಡೆ ಬೆಳಗ್ತಾ ಇದೆ, ಮತ್ತೊಂದು ಕಡೆಯಿಂದ ಅಸತ್ಯತ ಎದ್ದು ಬರಲು ನೋಡ್ತಾ ಇರ್ತದೆ. ಅದನ್ನು ದಿವ್ಯ ಹೊಡ್ತಾರೆ. ದೇವದಾನವ ರಣರಂಗ ಮಾನವರೇ ಭಾವರಾದ ತಂಗುಲವರ ಸೈನಿಕರು ಭೂಮಿಯ ಭ್ರಾಂತಿಗಳಲ್ಲಿ ಮರೆಯುವುದು ಜೀವನಾಂತರದ ವಿಶ್ವಾಮಿತ್ರರು ಸಭೆಯಿಂದ ಬರಲಿದ್ದಾರೆ. ದೇವಿಯಿಂದ ಚಿಂತನೆ ಮಾಡಿದ. ಕವಿ ವರ್ಣನೆ ಮಾಡ್ತಾನೆ, 2 ಕೋಣಗಳು ಹೋರಾಟ ಮಾಡಿ ಗಿಡ ಸಾಕುತ್ತವೆ. 2 ಕೋಣಗಳು ಅಡವಿಯಲ್ಲಿ, ನೀವು ಈ ಕಡೆ ನೋಡಿ ಸುತ್ತಲೂ ಗೊತ್ತಿಲ್ಲ, ನಮ್ಮಲ್ಲಿ ಮನೆ ಬಾಗಿಲು ಬರ್ತಾರೆ ಕಾಡು ಕೋಣ. ಆ 2 ಕಾಡು ಕೋಣಗಳು ಕುಸ್ತಿ ಆಡಿದಾಗ ಆ ಮಧ್ಯದ ವೃಕ್ಷದ ಗತಿ ಏನಾಗ್ತು, ಹಾಗೆ ಹರಿಶ್ಚಂದ್ರ ಗತಿಯಾಗಿದೆ. ಕರ್ಪೂರ ಉರಿಸಿ ಬೆಂಕಿ ಕಾಯಿಸ್ತೀಯ, ಮಣಿ ದರ್ಪವನ್ನು ಒಡೆದು ಕನ್ನಡಿ ಒಡೆದು ಹಲಗೆಯಲ್ಲಿ ಮುಖ ನೋಡುತ್ತ್ಯಾ, ತಾಯಿಯನ್ನು ಮಾರಾಟ ಮಾಡಿ ದಾಸಿಯನ್ನು ಕೊಂಡುಕೊಡುತ್ತ್ಯಾ. ವಿಶ್ವಾಮಿತ್ರ ಇಡೀ ಒಂದು ಕೀಲಿಪಿಗಾಗಿ ಇಡೀ ವನವನ್ನೇ ನಾಶ ಮಾಡುತ್ತ್ಯಾ, ಕಲ್ಪ ವೃಕ್ಷವನ್ನು ಹಾಳು ಮಾಡುವುದಿಲ್ಲ. ಮರದ ಕೊಂಬೆ ಕಡಿದರೆ ಚಿಗುರ್ತದೆ, ಬೇರನ್ನು ಕಡಿದರೆ ಚಿಗುರ್ತದೆ. ಹರಿಶ್ಚಂದ್ರ ಧರ್ಮಾತ್ಮ, ಆ ಧರ್ಮದ ಬೇರನ್ನು ಕತ್ತರಿಸಬೇಕು. ಶಾಸ್ತ್ರ ಉಳಿಬೇಕಾದರೆ ಶಾಸ್ತ್ರ ತೇಜಿಸು ಜೊತೆಗಿದೆಯೇ ಸಾಧ್ಯ. ಆದರೂ ವಸಿಷ್ಠನ ದ್ವೇಷ ಇತ್ತು ನೋಡಿ ಕೇಳಲೇ ಇಲ್ಲ. ಇವತ್ತಿ ಕೂಡ ಯಾವ ನಿಂದೆಗಾಗಲಿ ದೃಷ್ಟಾಂತಕ್ಕಾಗಲಿ. ಒಂದು ಕಡೆ ದೊಡ್ಡ ಸಭೆ ನಡೀತಾ ಇದೆ, ವಿರೋಧ ಪಕ್ಷದ ಭಾಷಣ, ಚುನಾವಣೆ ಸಂದರ್ಭ, ಎಲ್ಲದಕ್ಕೂ ವಿರೋಧ ಪಕ್ಷ ಗಲಾಟೆ ನಡೀತಾ ಇದೆ. ಯಾವ ದೊಡ್ಡ ಗಲಾಟೆ ಅಷ್ಟಲ್ಲಾಗಿರುವಾಗ ಆ ಎಮ್ಮೆಲ್ಲೆ ಕಿವಿಯಲ್ಲಿ ಬಂದ ಹೇಳಿದ MP ಕಿವಿಯಲ್ಲಿ, ಸ್ವಾಮಿ ಇವತ್ತು ನಿಮ್ಮ ಹೆಂಡತಿ ಗರ್ಭಿಣಿಯಾದವರು ಗಂಡು ಮಗು ಹೇಳ್ತಿದ್ದಾಳೆ, ವಿರೋಧ ಪಕ್ಷದ ಕೆಲಸ. ಆ ಹೇಳುವ ಅಬ್ಬರದಲ್ಲಿ ಏನು ಅಪವಾದ ಮಾಡಬೇಕಂತ ಗೊತ್ತಿಲ್ಲ. ಇವು ನಮ್ಮ ಜನನಾಯಕರು. ವಿಶ್ವಾಮಿತ್ರ ಹಾಗೆ ವಸಿಷ್ಠನಿಗೆ ದ್ವೇಷದಿಂದ
ಯಾವ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಧರ್ಮದಿಂದ ಕೃಷ್ಣ ಹೇಳ್ತಾನೆ, ಬುದ್ಧಿ ನಷ್ಟ ಆಗ್ತದೆ, ಕಾಮ ಪ್ರವೃತ್ತಿ ಎಲ್ಲವೂ ನಷ್ಟ ಆಗಿದೆ. ಆದ್ದರಿಂದ ಕಾಮ ಅಂದ್ರೆ ಇಚ್ಛೆ, ಒಂದೇ ಒಂದು ಇಚ್ಛೆ ಇಟ್ಟು ವಸಿಷ್ಠನ ಸೋಲಿಸಬೇಕು. ಹರಿಶ್ಚಂದ್ರ ಏನು ಅದನ್ನ ಸಂಬಂಧ. ಅರಮನೆ ತೆರೆದ ವಿಶ್ವಾಮಿತ್ರ ತನ್ನ ಶಿಷ್ಯರ ಮೂಲಕ ಹರಿಶ್ಚಂದ್ರ ಸೂರ್ಯನ ಯಾಗ ಮಾಡಿಸ್ತಾನೆ. ಆ ಯಾಗದ ಕೊನೆಯ ದಿವಸ ಆ ವಿಶ್ವಾಮಿತ್ರ ಸ್ವತಃ ಬಂದು ಆ ದಾನ ಪಡೆಯುತ್ತಾನೆ. ಏನ್ ದಾನ ಕೊಡಲಿ ಅಂತ ಕೇಳಿದಾಗ, ಬಲಿಷ್ಠನಾದ ವ್ಯಕ್ತಿ ಆನೆಯನ್ನು ಏರಿ ತನ್ನ ತೋಳ ಬಲದಿಂದ ಕವಡೆಯನ್ನು ಎಷ್ಟು ಮೇಲಕ್ಕೆ ಚಿಮ್ಮಿಸ್ತಾನೋ ಅಷ್ಟು ಎತ್ತರದ ಹೊನ್ನಿನ ರಾಶಿ ಕೊಡುವುದು. ಅಧಿಕತೆ ಕೇಳುವ ಸ್ವಲ್ಪ ಎಚ್ಚರಿಕೆ ಇರಬೇಕು, ಉತ್ಪ್ರೇಕ್ಷೆ ಇರ್ತದೆ. ನಾನು ಹೇಳಿದ್ದಕ್ಕೆಲ್ಲ ತಲೆ ಬಿಡಬಾರ್ದು, ಏನೋ ಹಂಗೆ ಹೇಳಿದ್ದಕ್ಕೆಲ್ಲ ಪ್ರಶ್ನೆನೂ ಮಾಡಬಾರ್ದು. ಎಚ್ಚರಿಕೆ ಇದೆ, ಉತ್ಪ್ರೇಕ್ಷೆ. ಹಾಗಾದ್ರೆ ನೀವು ಕೇಳ್ಬೋದು, ಅಷ್ಟು ಎತ್ತರ ಹೊನ್ನ ರಾಶಿ ಅಂತಂದ್ರೆ ಎಷ್ಟು ದೊಡ್ಡ ಬೇಕಾಗ್ಬೋದು, ಹೊಸ ಶ್ರೀಮಂತ ಆಗಿದ್ನೋ? ಅಳತೆ ಅಲ್ಲ, ಅಳತೆ ಅಲ್ಲ, ಭಾವ. ಅಂದ್ರೆ ಅಷ್ಟು ವಿಪುಲವಾಗಿ ದಾನವನ್ನು ಕೊಟ್ಟಿದ್ದ ಹರಿಶ್ಚಂದ್ರ, ಲೆಕ್ಕಕ್ಕೆ ಸಿಗದಿರುವಷ್ಟು. ಅದು ನಿಮ್ಮಲ್ಲಿ ಇರಲಿ ಎಂಬುದಾಗಿ, ಇನ್ನೊಮ್ಮೆ ಬರ್ತೇನೆ ಎಂಬುದಾಗಿ ತನ್ನ ಆಶ್ರಮಕ್ಕೆ ಮರಳಿ ತನ್ನ ತಪಸ್ಸಿನಿಂದ ಅನೇಕ ಮೃಗಗಳನ್ನು ನಿರ್ಮಾಣ ಮಾಡಿದ್ದಾರೆ. ಏನ್ರಿಗಾದ್ರೆ ಋಷಿಮುನಿಗಳ ಶಕ್ತಿ ಉಂಟು ಅಂತಲ್ಲ, ಉಂಟು. ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಇದೆ. जहाँ कर्म से भाग्य भगवत आश्रम निष्ठा कल्याण में जीवन के आदर्शी जहाँ पर परमेश्वर का भाव है. ಪ್ರತಿಯೊಬ್ಬರು ಆ ಶಕ್ತಿ ಇದೆ. ಆ ಶಕ್ತಿ ಪ್ರಕಟ ಆಗಲಿಕ್ಕೆ ಒಂದು ಮಾರ್ಗವೇ. ಎಲ್ಲ ಹೃದಯದಲ್ಲೂ ರಾಮ ಇದ್ದ. ಮೈಸೂರು ಕಲ್ಲಿನಲ್ಲಿ ಯೋಗಿರಾಜನ ಕರನ್ನು ಪ್ರಕಟನ ಒಬ್ಬ ನೆಪ ಮಾತ್ರ. ಹಾಗೆ ಎಲ್ಲ ಹೃದಯದಲ್ಲೂ ಆ ಭಾವನೆ ಇದೆ. ಪ್ರಕಟವಾಗಲಿಕ್ಕೆ ಮುಹೂರ್ತ ಕಾಲ ಬೇಕಲ್ಲೇ. ಅರಮನೆಯ ಸೇವಕರು ಬಂದು ಹೇಳಿದಾಗ ಬೇಟೆ ನೆಪದಿಂದ ಅರಣ್ಯ ಪ್ರವೇಶ ಮಾಡಿದ ಪತ್ನಿ ಪುತ್ರರಿಗೆ ರಾಜ ಹರಿಶ್ಚಂದ್ರ. ಸಪ್ತ ವ್ಯಸನಗಳಲ್ಲಿ ರಾಜನಿಗೆ ಬೇಟೆಯ ಒಂದು ನೆಪ ಆದ್ದರಿಂದ ಬಂದನೆ ನೃಪ ಭಾರತೀಯ ಕಾವ್ಯಕ್ಕೆ, ಭಾರತೀಯ ಚರಿತ್ರೆಗೆ ಇವತ್ತು ಕೂಡ ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಆಟ ಆಡಿಸ್ತಾ ಇದೆಯಲ್ಲ. ಪುಸ್ತಕ ವಿವರತರೆಯು ಮಸ್ತಕ ವಿತಳದ ಮಣಿ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರತನದಿಂದಲ್ಲ ನಂಬಿ ತಿನ್ನ. ಆ ಶಾಸ್ತ್ರದಿಂದ ನಿನ್ನೊಳಗಿದೆಯಲ್ಲ, ಅದಕ್ಕೆಲ್ಲ ಅವಕಾಶ ಕಾಯ್ತಾ ಇರ್ತದೆ ಮನಸ್ಸು. ಯಾವಾಗ ಹರಿಶ್ಚಂದ್ರ ಬೇಟೆ ಆಡುತ್ತಾ ಅರಣ್ಯಕ್ಕೆ ಬಂದನೋ, ರಭಸದಿಂದ ದೋಷದಿಂದ ಸಿಟ್ಟಿಂದ ತನ್ನ ಕಾಲನ್ನು ನೆಲಕ್ಕೆ ಅಪ್ಪಳಿಸಿದ. ಆಗಲೇ 2 ಜನ ಹೆಣ್ಣುಮಕ್ಕಳು ಹುಟ್ಟುಕೊಂಡಿದ್ದಾರೆ. ಅವರನ್ನು ಆ ಕಾವ್ಯ ಭಾಷೆಯಲ್ಲಿ, ಈಗಿನ ಕಾನೂನು ಭಾಷೆಯಲ್ಲ, ಮತ್ತೆ ಯಾರು ಪ್ರಕರಣ ದಾಖಲೆ ಮಾಡಿಬಿಟ್ಟಾರೆ. ಕಾವ್ಯದ ಭಾಷೆಯಲ್ಲಿ ನಾನು ಮಾತಾಡೋದು, ಕಾನೂನು ಭಾಷೆಯಲ್ಲ. 2 ಹೊಲತೆಯರು ನಿರ್ಮಾಣ ಆಗಿದ್ದಾರೆ. ಯಾಕೆ? ಬ್ರಾಹ್ಮಣನಿಗೆ ಕ್ರೋಧವೇ ಹೊಲೆತನ. ಆ ಸಿಟ್ಟಿನಿಂದ ಹುಟ್ಟಿದ ಕನ್ಯೆ ವೇಷ ಹೊಲೆಯರಾಗಿದ್ದಾರೆ. ಅಪ್ಪ ನಮಗೇನು ಕೆಲಸ? ರಾಜ ಹರಿಶ್ಚಂದ್ರ ಬೇಟೆಗಾಗಿ ಬಂದಿದ್ದಾರೆ. ಆ ರಾಜನ ಮುಂದೆ ನರ್ತನ ಮಾಡಿ ನಂತರ ಏನಾದ್ರು ಕೊಡ್ಲಿಕ್ಕೆ ಬಂದ್ರೆ
ಬೇಡ. ಏನ್ ಕೇಳಿ? ಅವನ ಸಿಂಹಾಸನ ಅವನ ಮುತ್ತಿನ ಕಿರೀಟ ಇದೆಯಲ್ಲ, ಅದನ್ನು ದಾನ ಕೇಳಿ. ಅದಿಲ್ಲ ಅಂತಂದ್ರೆ ನಮ್ಮನ್ನ ವಿವಾಹ ಮಾಡಿದ್ದು ಎಂಬುದಕ್ಕೆ ಕೇಳಿ, ಮುಂದೆ ನಾನು ನೋಡ್ಕೊಳ್ತೇನೆ ಎಂಬುದಾಗಿ ಆ ಕನ್ಯೆಗೆ ಅರ್ಪಣೆ ಮಾಡಿದ. ಬಡತನದಿ ಹೊತ್ತು ಆನೆ ದೊರಕಿ ಫಲವೇನು? ಬಡ ಸಂಪತ್ತು ಕೊಡ್ತೀಯಲ್ಲ, ದಾನ ಕೊಡ್ತೇನೆ ಎಂಬುದಾಗಿ ಬಡವರಿಗೆ ಆನೆ ಕೊಟ್ಟು ಫಲವೇನು? ನೀರು ಅಳಸಿದ್ದ ಹೊತ್ತು ತುಂಬಾ ಭಯಾನಕ ಆಗಿದೆ. ತುಪ್ಪ ಉತ್ತಮವಾದ ಆಹಾರ, ಮನುಷ್ಯ ತುಪ್ಪ ಕೊಟ್ಟು ಪ್ರಯೋಜನ ಉಂಟೆ? ನೀರು ಅಳಸಿದ್ದ ಹೊತ್ತು ಆಜ್ಯ ದೊರಕಿ ಫಲವೇನು? ಹೃದಯ ಎಡಸಿ ಕೆಡದಿ ಹೊತ್ತು ಆ ಬಿಸಿಲು ಹೊರತದಿಂದ ಸಾಕ್ಷಾತ್ತಾಗಿ ಮಲಗಿರುವಾಗ ಇವಳು ರಂಬೆ ಮದುವೆ ಮಾಡುತ್ತಾವ. ರಂಬೆ ಕೊಟ್ಟು ಫಲವೇನು? ಸಾವ ಹೊತ್ತು ಇವನು ದಾನ ಕೊಟ್ಟಿದ್ದೇನೆ, ಭೂಮಿ ಒಡೆದನ ದೊರಕಿ ಫಲವೇನು? ಬಿಸಿಲು ಹೊಡೆದು ಬೆಂಡಾಗಿ ಬೀಳೋ ಯಮಗೆ ನೀ ಒಲಿದು ಮಣಿ ದುಡಿಗೆಗಳಿಟ್ಟು ಫಲವೇನು? ನೀವೇನು ಹೊಡಬೇಕು ಅಂತಿದೀಯಾ? ಕೊಡ್ಲೇಬೇಕು ಅಂತಾದ್ರೆ ನಮಗೆ ಆ ನಿಮ್ಮಿನ ಮುತ್ತಿನ ಕಿರೀಟ ಇದೆಯಲ್ಲ, ಕಿರೀಟ ಚಕ್ರ ಇದೆಯಲ್ಲ, ಆ ಕೊಡೆ ಕೊಡು. ಇಲ್ಲ ಅಂತಾದ್ರೆ ನಮ್ಮನ್ನು ಮದುವೆ. ಈ ಕೊಡೆ ನನ್ನ ದೇವರು, ಈ ಕೊಡೆ ನನ್ನ ತಾಯಿ, ಈ ಕೊಡೆ ನನ್ನ ತಂದೆ, ಅನ್ನೋನ್ನೆಲ್ಲರೂ ಕೊಡಬಹುದೆಂಬುದಾಗಿ ತಾಯಿಯನ್ನು ಕೊಡಲಿಕ್ಕೆ ಉಂಟೆ. ಈ ಕೊಡೆ ನನಗೆ ಪತ್ನಿ, ಈ ಕೊಡೆ ನನ್ನ ಸುಖ, ಆದರೆ ಈ ಕೊಡೆ ನಾನು ಕೊಡೆ. ಅಲ್ಲಿ ಪ್ರಶ್ನೆ ಮಾಡ್ತಾರೆ, ರಾಜ ಕೊಡೆ ಕೊಡ್ಲಿಕ್ಕೆ ಮದುವೆ ಆಗುವುದಿಲ್ಲ, ಇದು ಲೋಕರಿಗೆ ಕೊಡಬಾರದ ವಸ್ತು, ಆದ್ದರಿಂದ ವಂಶದ ಪರಂಪರೆಯಾಗಿ ನನಗೆ ಬಂದಿದೆ, ಹಾಗಾಗಿ ಅದು ನನಗೆ ತಂದೆ. ಪಟ್ಟ ಕಟ್ಟುವ ಮುನ್ನ ನಾನು ನಿನ್ನ ಪೂಜೆ ಮಾಡ್ತೇನೆ, ಹಾಗಾಗಿ ನನಗೆ ದೇವರು ಯಾವಾಗಲೂ ನನಗೆ ತಂಪನ್ನು ಕೊಡ್ತಾ ಇದೆ. ಹೇಗೆ ತಾಯಿಯ ತೊಡೆ ಮೇಲೆ ಮಲಗಿದ ಕಣ್ಣನಿಗೆ ಆನಂದ ಆಗ್ತದೆಯೋ, ಹಾಗೆ ಶ್ವೇತ ಚಕ್ರದ ಕೊಡಿ ನೆರಳಿನಲ್ಲಿ ವಿಶ್ರಮಿಸುವ ನನಗೆ ತಾಯಿ.
ವೈರಿಗಳ ಎದೆಯನ್ನು ನಡುಗಿಸುವ ತಾಕತ್ತು ಚಚ್ಚುಗಿರುವ ಕಾರಣದಿಂದ ಇದು ನನಗೆ ಭಗವಂತನ ಪ್ರಸಾದ. ಈ ಕೊಡೆ ನಾನು ಕೊಡೆ. ಅದನ್ನು ಮದುವೆ ಆಗೋದು ಇಲ್ಲ, ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಅಸಂಸ್ಕಾರರಾದ್ರಿಂದ. ಹಾಗಾದ್ರೆ ನಮ್ಮನ್ನು ಅಸಂಸ್ಕಾರ ಅಂತ ಹೇಳ್ತೀಯ? ನಾವು ಹಾಡನ್ನು ಕೇಳಿದ ನಿನ್ನ ಕಿವಿಗೆ ಹೊಲೆತನ ಇಲ್ಲ. ನಮ್ಮ ಮೈಗೆ ಪೂಸಿಕೊಂಡಂತ ಗಂಧವನ್ನು ಮೂಗಿ ಬಂತಲ್ಲ, ಅದಕ್ಕೆ ಹೊಲೆತನ ಇಲ್ಲ. ನಮ್ಮ ರೂಪ ಯೌವನಕ್ಕೆ ಹೊಲೆತನವಿಲ್ಲ. ಎಲ್ಲದಕ್ಕೂ ಹೊಲೆತನ ಇದೆ. ಅದು ನಮ್ಮ ಮದುವೆಗೂ ಹೊಲೆತನೇ. ಅಕ್ಕಕ್ಕೂ ಬಚ್ಚಲ ನೀರು ತಿಳಿದಾದೊಡೆ ಮೀಹಿಕ್ಕೆ ಯೋಗ್ಯವೇ. ಹರಿಶ್ಚಂದ್ರ ಕಾಲಗಾಗಲು ಪ್ರಶ್ನೆ ಮಾಡ್ತಾನೆ, ಬಚ್ಚಲ ನೀರು ಬಹಳ ಸುಂದರವಾಗಿದೆ, ತಿಳಿಯಾಗಿದೆ, ಸ್ನಾನಕ್ಕೆ ಪೂಜಿಸ್ತೀರಾ? ಸ್ಮಶಾನದ ಹೋಗಿ ಸುಗಂಧ ಪರಿಮಳ ಇದೆ ಎಂಬುದಾಗಿ ದೇವರ ಪೂಜೆ ಉಪಯೋಗಿಸ್ತೀಯಾ? ಇವೆಲ್ಲ. ಹಾಗಾದ್ರೆ ಬೆಂಕಿ ನೋಡಿದ ಕ್ಷಣ ಕಣ್ಣು ಸುಡುತ್ತದೇನು? ಬೆಂಕಿ ಎಂಬ ಶಬ್ದವನ್ನು ಕೇಳಿದ ಕ್ಷಣ ಕಣ್ಣು ನಾಲಿಗೆ ಸುಡುತ್ತದೇನು? ಬೆಂಕಿ ಎಂಬುದೇ ಗಾಳಿಯನ್ನು ತೆಗೆದುಕೊಂಡ ಬೆಂಕಿ ಸುಡುತ್ತದೇನು? ಬೆಂಕಿ ನೋಡಿದ ಕಣ್ಣು ಸುಡುವುದಿಲ್ಲ. ಬೆಂಕಿ ಪರಿಮಳವನ್ನು ಸುಗಂಧ ಮಾಡಿದ ಮೂಗಿಗೇನು ಆಗೋದಿಲ್ಲ. ಹಾಗಾದ್ರೆ ಬೆಂಕಿ ಚಂದ್ರನಿಗೆ ಮುಚ್ಚಿಕೊಡ್ಲಿಕ್ಕೆ ಹೋದ್ರೆ ಆಗಲೇ ರಾಜ ತನ್ನ ಸೇವಕನ್ನು ಕರೆದು 4 ಚಳಿಯಲ್ಲಿ ಕೊಡಿಸಿದ. ಪಿತನ ಆಜ್ಞೆ ಪಾಲಿಸಿ ಸೋತಂತ ಆ ಕಣ್ಣಿಗೆ ವಿಶ್ವಾಮಿತ್ರರು ಬಂದಿದ್ದಾರೆ. ಯಾವಾಗ ವಿಶ್ವಾಮಿತ್ರ ಬಂದನೋ ನೇರವಾಗಿ ಬಂದಿದ್ದಾರೆ ವಿಶ್ವಾಮಿತ್ರರು. ಹರಿಶ್ಚಂದ್ರ ರಾಜ, ಇವರು ನನ್ನ ಮಕ್ಕಳು, ಹೊಡೆದಿದ್ದೀಯಲ್ಲ, ನೀನು ಶ್ವೇತ ಛತ್ರಿ ಕೊಡ್ಲಿಕ್ಕೆ ಆಗೋದಿಲ್ಲೋ? ಯಾರ್ಯಾರ ಮಕ್ಕಳು ಅಂತ ಹೇಳಿದ್ಯಾ? ಹೊಲೆಯನ್ನು ಅಂತ ಹೇಳ್ತಾ ಇದೆಯಾ? ಇವ್ರು ನನ್ನ ಮಕ್ಕಳು ಮದುವೆ. ಅವನು ಮೈಯನದಿಂದ ಎಲ್ಲವೂ ಮಾಡಬಹುದು, ಮದುವೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸಕಲ ಸಂಪತ್ತಿನಾದರೂ ತ್ಯಾಗ ಮಾಡ್ತೇನೆ, ಸಾಧ್ಯವೇ ಇಲ್ಲ. ಹಾಗಾದ್ರೆ ದಾನ ಕೊಡು. ಆ ಕ್ಷಣದಲ್ಲಿ ಪತ್ನಿ ಪುತ್ರ ಜೊತೆಗೂ ರಾಜ ಹರಿಶ್ಚಂದ್ರ ವಿಶ್ವಾಮಿತ್ರ ಕರದಲ್ಲಿ ಶಿವಾರ್ಪಣೆ ಮಾಡಿದ್ದಾರೆ. ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅರಮನೆಗೆ ಬಾ, ರಥೇರಿ ಬಾ. ಇಲ್ಲ, ನಾನು ದಾನ ಕೊಟ್ಟಾದ್ರೆ ನಡ್ಕೊಂಡು ಬರ್ತಾ ಇದ್ದೆ. ಸೂರ್ಯ ವಂಶಗಳು ಪ್ರಾಣ ಹೋಗುವುದಿಲ್ಲ, ವಚನಕ್ಕೆ ಬದ್ಧನಾಗಿರ್ತಾರೆ ಎಂಬುದಾಗಿ ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಹೇಳ್ತಾರೆ. ರಘುವಂಶನು ಕೂಡ, ಕಾಳಿದಾಸ ರಘುವಂಶದಲ್ಲೂ ಕೂಡ ಅದೇ ಮಾತನ್ನು ಹೇಳ್ತಾರೆ. ಪ್ರಾಣ ಹೋಗುವುದಿಲ್ಲ, ವಚನ ತಪ್ಪುವುದಿಲ್ಲ. ಇದು ನಮ್ಮ ಭಾರತೀಯ ಪರಂಪರೆ. ಅರಮನೆಗೆ ಬಂದು ನೇರವಾಗಿ ತನ್ನ ಪ್ರಜೆಗೆ ಹೇಳ್ತಾನೆ, ದೊರೆತನ ನಾನು ಹೋಗಿದೆ, ಸಕಲ ವಿಶ್ವಾಮಿತ್ರ ಚರಣಕ್ಕೆ ಸಮರ್ಪಣೆ ಮಾಡಿ. ಕುಲದ ಪುಣ್ಯವ ಪುರುಷರೂಪಿಂದ ಗೋವುತಿಲ್ಲ, ಋಷಿ ಜನರ ಯಾಗ ರಕ್ಷಣೆ ಅಡಗಿಗೆ ಕೋರಿಲ್ಲ. ರಾಜ, ಪುರುಷದ ರೂಪದಿಂದಾಗಿ ಪುಣ್ಯವೇ, ಪುರುಷದ ಪುಣ್ಯವೇ ಪುರುಷರಲ್ಲಿ ಹೋಗ್ತಾ ಇದೆಯೇ? ಪ್ರಜೆಗಳ ಅರ್ಥನಾದ ತಂದೆ ತಾಯಿಗಳು ಅಲ್ಲಿ ಹೋಗ್ತಾ ಇದೆಯಾ? ಯಾಗ ರಕ್ಷಣೆಗೆ ಮುನಿಗಳ ಯಾಗ ರಕ್ಷಣೆ ಮಾಡಿದ ಆ ದೈವತ್ವ ನಾವು ಕಳ್ಕೊಳ್ತಾ ಇದ್ದೇವಲ್ಲ. ರಾಜ, ಹೆತ್ತ ತಾಯಿಯನ್ನು ಮಾಡಿ ದಾಸಿಯನ್ನು ಕೊಂಡುಕೊಳ್ತಾರೆಯೇ? ಮುಖವನ್ನು ಮಾರಾಟ ಮಾಡಿ ಮೂಗನ್ನು ಕತ್ತರಿಸಿ ದರ್ಪಣ ಮಾಡಲಿಕ್ಕೆ ಸಾಧ್ಯವಂತೆ? ಪ್ರಜೆಗಳೆಲ್ಲರೂ ಪಾದ ಕಂಡ ಬಿದ್ದರು, ಏನು ಕೇಳಲಿಲ್ಲ. ಪುಟ್ಟ ಬಟ್ಟೆಯಲ್ಲಿ ಅಂಬರವುಳಿನಂತೆ ದಿಗಂಬರವಾದ ಆಕಾಶದಂತೆ, ಚಂದ್ರನಿಲ್ಲದ ಆಕಾಶದಂತೆ ರಾಜ ಪರಿಗಣನೆ ಮಾಡಿದ. ನಿಲ್ಲು ನಿಲ್ಲು, ಯಾಕಡೆ ಹೊರಟಿ? ಅಂಗಡಿ ಕೊಟ್ಟಿದ್ದೀಯಲ್ಲ, ಆನೆ ಮೇಲೆ ಏರಿ ಬಲಿಷ್ಠನಾದ ವ್ಯಕ್ತಿ ಧನವನ್ನು ಚಿಮ್ಮಿದ್ದಾನೆ ಆಕಾಶಕ್ಕೆ. ಆ ಧನ ಕೊಡು, ಅದನ್ನು ಪ್ರತ್ಯೇಕವಾಗಿ ಇಟ್ಟಿದ್ನಲ್ಲ. ದಾನ ಕೊಡುವುದು ಹೇಳಿದ್ಯಾ? ಇಲ್ವಲ್ಲ. ಅದರ ಸಮೇತವಾಗಿ ದಾನ ಕೊಟ್ಟ ಕಾರಣದಿಂದ ತಿಂಗಳ ಅವಧಿಯೊಳಗೆ ನನಗನ್ನು ಮುಟ್ಟಿಸಲ್ಪಟ್ಟು ಕ್ಷಣದಲ್ಲಿ ರಾಜ ಹರಿಶ್ಚಂದ್ರ, ಏಕದಿನ ಹರಿಶ್ಚಂದ್ರ ಎಷ್ಟೋ ಶ್ರೀಮಂತ, ಏಕದಿನ ಶಪಥಗಳ ಶ್ರೀಮಂತ. ಮರ ಹಿಂದಿ ಸಂತ ಕೇಳ್ತಾರೆ, ಈ ಲೋಕದಲ್ಲಿ ಹರಿಶ್ಚಂದ್ರ ಶ್ರೀಮಂತರು ಯಾರು ಇಲ್ಲ, ಆದರೆ ಏಕದಿನ ರಾಜ ಹರಿಶ್ಚಂದ್ರ ನಭೋ ಮಂಗಳ ದೊರೆಯಾದ ವ್ಯಕ್ತಿ
ರಾಜ್ಯದಲ್ಲಿ ಏನನ್ನೂ ಬೇಡಬಾರದು. ಹೆಂಡತಿ ಮಕ್ಕಳನ್ನು ಎದುರುಗೂಡಿಕೊಂಡು ದಕ್ಷಿಣ ಅರಸುತ್ತ ಅನೇಕ ತಿಂಗಳ ಪರ್ಯಂತರ ಓಡಾಡಿದ್ದಾನೆ. ಎಲ್ಲ ಕಡೆ ತಿರುಗಿ ಕೊನೆಗೆ ಬಂದಿದ್ದೆಲ್ಲಿಗೆ? ಕಾಶಿ ಪಟ್ಟಣಕ್ಕೆ. ಹಲವು ಗಿರಿ ಕಾನನಗಳ ತಿರುಗಿ ಬಂದು ಕೊನೆಗೆ ನೇರವಾಗಿ ಕಾಶಿಗೆ ಬಂದಿದ್ದಾನೆ ರಾಜ ಹರಿಶ್ಚಂದ್ರ. ಜೊತೆಯಲ್ಲಿ ಹೊರಡುವಾಗ ವಿಶ್ವಾಮಿತ್ರ ತನ್ನ ಶಿಷ್ಯನಾದ ನಕ್ಷತ್ರವನ್ನು ಕಳಿಸಿದ್ದಾನೆ. ರಾಜ, ನನ್ನ ಸಂಪತ್ತು ಅಳದೇ ಲೆಕ್ಕ, ಇವನು ಕೊಡಬೇಕಾದ ತಿಂಗಳದ ಲೆಕ್ಕ, ಇವನ ಪಗಾರು ಧನವನ್ನು ನೀನೇ ಕೊಡಬೇಕು. ಪರಪೀಡಕನಾದ ನಕ್ಷತ್ರಕನನ್ನ ಹರಿಶ್ಚಂದ್ರ ಹಿಂದೆ ಕಳುಹಿದ್ದಾನೆ. ಆಗಲೇ ಬಾಲಕ ಹರಿಶ್ಚಂದ್ರ ಅವನು ಕೂಡಿಕೊಂಡು, ಬಾಲಕ ಲೋಹಿತಾಶ್ವನ ಕೂಡಿಕೊಂಡು ರಾಜ ಹರಿಶ್ಚಂದ್ರ ಬಂದಿದ್ದೆಲ್ಲಿಗೆ? ಕಾಶಿ ಪಟ್ಟಣ ಪವಿತ್ರವಾದ ಗಂಗಾ ನದಿಯ ದಡಕ್ಕೆ ಬಂದಿದ್ದಾನೆ. ದೇವಿ ಸುರೇಶ್ವರಿ ಇಲ್ಲಿಗೆ ಮಂಗಲಾಡ್ತಾ ಇಂದಿನ ಹರಿಕತೆ ನಾವು ಚೆಂದಾಗಿದ್ದರೆ ನಮ್ಮ ಸಾಧನೆ ಅಲ್ಲ, ನಿಮ್ಮ ಮೌನ, ನಿಮ್ಮ ಸಹಕಾರ. ಹಾಗಾಗಿ ಹರಿಕತೆ ಒಳ್ಳೆಯದಾಗಿದ್ದರೆ ಇದು ನೀವೇ ಕಾರಣ. ಮಾಡಿಸಿದವರು ಹರಿಕಥಾವಿದ್ದಾರೆ ನನ್ನ ಗುರುಗಳು. ನನಗೆ ನೀವು ಇಷ್ಟನ್ನು ಕೇಳಿಟ್ಟಿದ್ದೀರಿ, ಹೇಗೆ ಆಗುವುದಿಲ್ಲ. ನಾವು 2 ತಿಂಗಳು ನಿಮ್ಮ ನೋಡಿದ್ರೆ 1000 ಕಣ್ಣನ್ನು ನೋಡ್ತಾ ಇದ್ದೀವಿ. ನಿಮಗೇನಾದ್ರು ಆನಂದ ಆಗಿದೆ ಅಂತಾದರೆ 2 ದಿನ ಸಾಕುದಾಗಿದ್ದಾರವರು ಕಾರಣ. ನೀವು ಬೇಕಾದ್ರೆ ಶ್ರೀರಾಮ್ ಭಾಗವತನ ಫೇಸ್ಬುಕ್ ಹೊರಗೆ ನೋಡಿ ಎಲ್ಲ ತಿಳ್ಕೊಳ್ಳಿ. ನೀವು ಒಳ್ಳೆ ಪಂಡಿತರು ಗೊತ್ತಿದೆ, ಇವರು ಮಹಾಪಂಡಿತರು. ನಾವು ಮೂರ್ಖ ಅಲ್ಲ, ಅದರ ಸ್ಪರ್ಧೆ ಇಲ್ಲ, ಸಾಮರಸ್ಯ ಇದೆ. ಇಂದ್ರಿಯ ಮನಸ್ಸು ಬುದ್ಧಿ ಏಕತ್ರ ಆದಾಗ ಸಿಗುವುದು ಯಾವುದು? ಆನಂದ. ಆನಂದ ಬ್ರಹ್ಮೇತಿ ವಿಧಾನ ಉಪನಿಷತ್ತು ಇದೆ. ಅದು ಎಲ್ಲಿದೆ?
ನಮ್ಮೊಳಗಿದೆ. ಆ ಅನುಭವಿಸಬೇಕಾದ್ರೆ ಸಂಸಾರ ಕಷ್ಟವನ್ನು ಭಗವಂತನ ಪ್ರಸಾದ ಸ್ವೀಕಾರ ಮಾಡಿದಾಗ